ಪ್ರೀತಿಯ ಅಮ್ಮು, ಈ ಕಿಟಕಿಯಿಂದ ನೋಡುವಾಗ ಈ ಲಂಡನ್ ಒಂದು ಇರುವೆ ಗೂಡು ಥರ ಕಾಣುತ್ತೆ. ಕಟ್ಟಿರುವೆ ಥರ ಆ ಕಡೆಯಿಂದ ಈ ಕಡೆ ಓಡಾಡ್ತಿರೋ ಜನಗಳು, ವೇಗವಾಗಿ ಚಲಿಸ್ತಿರೋ ಈ ದೇಶ, ಅವಸರವಾಗಿ ಆಫೀಸ್ಗೆ ಹೋಗ್ತಿರೋ ಈ ಜನಗಳು, ಆಫೀಸಿಗೆ ಹೋಗಿ ಸೇರಿದ ಮೇಲೂ ಅಲ್ಲೂ ಅವಸರನೇ. ಅದಾದಮೇಲೆ ಸಾಯಂಕಾಲ ಆಫೀಸ್ ಮುಗಿಸಿ ಅವಸರವಾಗಿ ಮನೆಗೆ ಸೇರ್ಕೊಳ್ತಿರೋ ಜನಗಳು. ಈ ಅವಸರದ ಮಧ್ಯೆ ಎಲ್ಲೋ ಹೋಗಿ ಮುಗಿಯೋ ಈ ಜೀವನ. ಎಲ್ಲ ನಗರದ್ದು ಇದೇ ಕತೆ. ಇಲ್ಲಿನ ಚಳಿಗಾಲ ಸ್ವಲ್ಪ ಕಷ್ಟನೇ ಅಮ್ಮ. ಎಲ್ಲಿ ನೋಡಿದ್ರು ಎಲೆಗಳ ಮೇಲೆಲ್ಲ ಮಂಜು ತುಂಬಿಕೊಂಡಿರೋವಂಥ ಮರಗಳು. ಹಕ್ಕಿಗಳು ಕೂಡ ದಪ್ಪ ರೆಕ್ಕೆ ಹಾಕೊಂಡು ಹಾರಾಡ್ತವೆ. ಬೇಸಿಗೆ ಮುಗಿದು 4 ತಿಂಗಳಾದಮೇಲೆ ಚಳಿಗಾಲ ಆರಂಭ ಆಗುತ್ತೆ. ಆದರೆ ಅಮ್ಮು, ಗ್ರೀಟಿಂಗ್ ಕಾರ್ಡ್ಸ್ನಲ್ಲಿ ಬರ್ತಿದ್ದ ಲಂಡನ್ ನಗರದ ಸೌಂದರ್ಯ, ರಾತ್ರಿ ಹಗಲು ಅಂದಂಗೆ ದುಡಿಯೋ ಈ ನಗರದಲ್ಲಿ ಅದೆಲ್ಲ ಕಣ್ಣಿಗೆ ಬೀಳಲ್ಲ. ನನ್ನಂಗೆ ಅವರೆಲ್ಲ ಬಿಟ್ಟು ಬಂದ ತಾಯ್ನಾಡಿನ ನೆನಪಿನ ಜೊತೆಗೆ ಈ ನಗರದಲ್ಲಿ ಅವ್ರ ನೋವಿನ ಜೊತೆಗೆ ಬಾಳ್ತಿದ್ದಾರೆ. ಇಂಡಿಯಾದವರು, ಪಾಕಿಸ್ತಾನದವರು, ಬಾಂಗ್ಲಾದೇಶದವರು, ಆಫ್ರಿಕಾದವರು, ಬೇರೆ ಎಷ್ಟೋ ದೇಶದವರು, ಮೂಲನೇ ಗೊತ್ತಿಲ್ಲದೆ ಇರೋ ಎಷ್ಟೋ ಜನಗಳು, ಬೇರೆ ಎಲ್ಲೂ ನೋಡೋಕ್ಕೆ ಸಿಗದೆ ಇರೋ ಅಂಥ ಕಟ್ಟುಪಾಡುಗಳಿಗೆ ಬಂದಿಯಾಗಿರೋ ಜನಗಳು. ಒಂದು ನಗರಕ್ಕೆ ಎಷ್ಟೋ ಮುಖಗಳು, ಎಷ್ಟೋ ಆಚಾರಗಳು, ಎಷ್ಟೋ ಭಾವಗಳು. ಅಮ್ಮು ಒಂದು ಸರಿ ಆದರೂ ನೀನು ಇಲ್ಲಿಗೆ ಬರಬೇಕು, ಆಯಿತಾ? ಇಷ್ಟೆಲ್ಲ ಇದ್ರೂ ಅಮ್ಮು, ಈ ಲಂಡನ್ನ ರಾಜಗಾಂಭೀರ್ಯ ಹೇಳ್ದೇ ಇರೋಕ್ಕಾಗಲ್ಲ. ಅದರಲ್ಲೂ ಟೂರಿಸ್ಟ್ ಸೀಸನ್ನಲ್ಲಿ ರಾತ್ರಿ ಹೊತ್ತಲ್ಲಿ 1000 ದೀಪಗಳು ಉರಿಯುತ್ತೆ. ಆ ದೀಪಗಳ ಬೆಳಕಲ್ಲಿ, ಆ ನಡುಗಿಸೋ ಚಳಿಲಿ ಜೋಡಿಗಳು ಕೈ ಇಟ್ಕೊಂಡು ನಡೀತಿರ್ತಾರೆ. ಕಾಲನೂ ಈ ನಗರನೂ ಸಮವಾಗಿ ನಡೀತಿದೆ. ನಮ್ಮ ಜೀವನದ ಬಗ್ಗೆ ತಿಳ್ಕೊಂಡು ತಿಳಿದೇ ಇಲ್ವೇನೋ ಅನ್ನೋ ಥರ ಜೀವನ ಸಾಗಿಸ್ತಾ ಇದ್ದೀವಿ. Sippin'? Such an awesome new tune from Rudimental. It's Monday morning and it looks like it's going to be another sunny autumn day here in London. Just 25 Sippin', minutes before we wake drop up, in on it's Justin getting Timberlake. late. It's all good and Rihanna's playing in a bit. Sippin'? Wake up, chipmunk. Chipmunk. After last night, I thought you'll call me a tiger. Sippin', it's nearly 8 o'clock and it's getting late. Relax, babe. There's always some time for love in this busy world. ಸರ್ಸು, ನನ್ನ ಸಾಕ್ಸ್ ಒಗ್ದಾಕ್ಲಿಲ್ವಾ ನೀನು? ಒಗ್ದಾಕಿದ್ದೀನಿ. ಸ್ವಲ್ಪ ಡ್ರಾಯರ್ ಅಲ್ಲಿದೆ, ನೋಡ್ಬಾರ್ದಾ? ಎಲ್ಲಿ ಇಲ್ಲೆಲ್ಲೂ ಕಾಣ್ತಾನೆ ಇಲ್ಲ ಸರ್ಸು. ಓ, ಆ ಕಬೋರ್ಡ್ ಪಕ್ಕದಲ್ಲಿ ಒಂದು ಡ್ರಾಯರ್ ಇದೆಯಲ್ಲ, ಅದ್ರಲ್ಲಿದೆ ನೋಡಿ. ಓಕೆ. ಹಾ, ಓಕೆ, ಸಿಕ್ತು. ಚಿಂಟು, ಕಾಲ್ ಸ್ವಲ್ಪ ಕೆಳಗಡೆ ಬಿಟ್ಟು ಕೂತ್ಕೋ. ಹೆಣ್ಮಕ್ಳು ಹೀಗ ಕೂತ್ಕೊಳ್ಳೋದು? ದೀಪು, ಕೂದ್ಲು ಕಟ್ಕೋ. ಎಷ್ಟು ಸರಿ ಅಂತ ಹೇಳೋದು ನಿನ್ಗೆ? ಬೆಳಿಗ್ಗೆ ಎದ್ದು ಸ್ನಾನನೂ ಮಾಡೋದಿಲ್ಲ, ದೇವ್ರಿಗೆ ನಮಸ್ಕಾರನೂ ಮಾಡೋದಿಲ್ಲ, ಹಾಗೆ ಹಲ್ಲು ಜದು ಸ್ಕೂಲ್ಗೆ ಹೊರಟು ಬಿಡೋದು. Mom, everybody comes to school like this. ನಿಮ್ ಸ್ಕೂಲ್ ಕತೆ ನನಗೆ ಚೆನ್ನಾಗಿ ಗೊತ್ತು. ಬಸ್ಸಲ್ಲಿ ಹೆಣ್ಮಕ್ಳು ಹಾಕೊಂಬರೋ ಡ್ರೆಸ್ ನೋಡಿದ್ರೆ ಚೆನ್ನಾಗಿ ಗೊತ್ತಾಗತ್ತೆ. ಅವ್ರ ಅಪ್ಪ ಅಮ್ಮಂದಿರೋ ಆ ಥರ ಬಟ್ಟೆ ಹಾಕೊಳ್ಳೋದಕ್ಕೆ ಬಿಡ್ತಾರ ನೋಡು, ಅದನ್ನ ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗತ್ತೆ. ಬೇಗ ಏನು ಅಂದ್ರೆ ಸ್ವಲ್ಪ ಬೇಗ ಬರಬಾರ್ದಾ? ಕಾಫಿ ತಣ್ಣಗಾಯ್ತು. ಏ ಸರ್ಸು, ಸುಮ್ಮನೆ ಕಿರ್ಚಾಡ್ಬೇಡ. ನಾನೊಂದು ಕಾಫಿ ಕುಡಿಯೋ ವಿಷಯ ಇಡೀ ಲೇಔಟ್ನವ್ರಿಗೆಲ್ಲ ಗೊತ್ತಾಗುತ್ತೆ. ತಗೊಳ್ಳಿ, ಇಡ್ಲಿ ತಿನ್ನಿ. ಇವತ್ತು ಇಡ್ಲಿನಾ? ಸಾಂಬಾರ್ ಸ್ವಲ್ಪ ನೀವೇ ಹಾಕೊಳ್ಳಿ. ಓಕೆ ದೆನ್ ಗರ್ಲ್ಸ್, ನೌ ಟೆಲ್ ಮೀ, ಇವತ್ತೇನು ಅಮ್ಮ ಮಕ್ಕಳ ಜಗಳದ ಟಾಪಿಕ್? Amma doesn't like girls wearing mini skirts to school. ನಿಮ್ಮ ಅಮ್ಮಂಗೆ ಹೇಳಿ ಅವ್ರಿಗೆಲ್ಲ ಒಂದು ದಾವಣಿ ಕೊಡ್ಸಕ್ಕೆ ಹೇಳು.
ನಿಮ್ಮಮ್ಮ ಇದ್ದಾಳಲ್ಲ. ಎಲ್ಲರೂ ಸೇರ್ಕೊಂಡು ನನ್ನನ್ನು ಕಿಂಡಲ್ ಮಾಡ್ತಾನೆ ಇರಿ. ಅಯ್ಯಯ್ಯೋ, ಇಟ್ಸ್ 8 o'clock. ಆ ಕಾಫಿ ತಗೊಂಬಾ, ನಾನು 9:30 ತಗೊಳ್ಳಿ, ಮೀಟಿಂಗ್ ಇದೆ. ತಗೊಳ್ಳಿ. ಓಕೆ ಓಕೆ ಓಕೆ. ಏ ಸರ್ಸು ಆ ನನ್ನ ID ಪಾಸ್ ಎಲ್ಲಿಟ್ಟಿದ್ಯಾ? ಓ ದೇವ್ರೇ, ಒಂದಿನನೂ ಈ ರೀತಿ ಲೇಟ್ ಮಾಡ್ದೆ ಆಫೀಸ್ಗೆ ಹೋಗಿದ್ದೆ ಇಲ್ಲ ನೋಡಿ ನೀವು. ಕಮಾನ್ ಫಾಸ್ಟ್. 9 o'clock ಟ್ರೈನ್ ಮಿಸ್ ಆದರೆ ನನ್ನ ಕೆಲಸ ಗೋವಿಂದ. ಸಿಗ್ತಾ? ನೋಡ್ತಿದ್ದೀನಿ. ಕೊಡಿಲಿ. ಹಾ ತಗೊಳ್ಳಿ. ಥ್ಯಾಂಕ್ ಯು. ಒಂದ್ ಜಾಗದಲ್ಲಿ ಇಡಕ್ಕಾಗಲ್ವಾ ನಿಮ್ಗೆ? ನಾಳೆ ಇಡ್ತೀನಿ. ಇದೆಲ್ಲ ತಿನ್ಬಿಟ್ಟು ಹೋಗಿ. ಓಕೆ, ಹೋಗಿ ಬರ್ತೀವಿ. ಬಾಯಾದ್ರೂ ತೊಳ್ಕೊಂಡು ಹೋಗ್ಬಾರ್ದಾ? ಕ್ವಿಕ್. ಏ ದೀಪು, ಬ್ಯಾಗೆ ತಗೊಂಡಿಲ್ವಲ್ಲ ನೀನು? ಏ ಉಮ್ಮ. Love you, Mom. ಬೇಗ ಬಾ. ನಾನು ಆಗಲೇ ನಿನಗೆ ಹೇಳಲಿಲ್ವಾ, ಕೈಯಲ್ಲಿ ಆಗೋಲ್ಲ ಅಂದರೆ ಈ ರೀತಿ ರಿಸ್ಕ್ ತೊಗೋಬಾರ್ದು ಅಂತ? ನಮ್ಮ ಮನೆಯವ್ರಿಗೆ ನಿಮ್ಮ ಅಪ್ಪನ ಕಾಲದಿಂದ ತುಂಬ ಬೇಕಾಗಿರೋರು ಕಣೋ ಅವರು. 2 ಮಕ್ಕಳನ್ನ ಇಟ್ಕೊಂಡು ತುಂಬ ಕಷ್ಟಪಡ್ತಿರೋ ಟೈಮಲ್ಲಿ ನಮಗೆ ಸಹಾಯ ಮಾಡಿದ್ದೆ ಇವರು ಕಣೋ. ಕೇಳಿದ್ದೇನೆ, ಈ ಥಾಮಸ್ ಅವರು ಪಾಪ ಊರಲ್ಲಿ ರಾತ್ರಿ ಹಗಲು ಕಷ್ಟಪಟ್ಟು ತುಂಬ ಜಮೀನು ತೊಗೊಂಡಿದ್ದಾರೆ. ಕಡೆದಾಗ ಅವ್ರಿಗೆ ಸಿಕ್ಕಿದ್ದು ಯಾವುದೋ ಅನ್ಯ ದೇಶದಲ್ಲಿ 1-6 ಅಡಿ ನೆಲ, ಅದನ್ನು ದುಡ್ಡು ಕೊಟ್ಟು ತೊಗೋಬೇಕಾಯ್ತು. ನೋಡಿದ್ರಾ, ಕೆಮ್ತಾ ಇದ್ದಾರೆ. ಇಷ್ಟೊಂದು ಚಳಿ ಇದೆ. ಅಮ್ಮ, ನಿಮ್ ಹೆಲ್ತ್ ನೋಡ್ಕೊಂಬಾರ್ದಾ? ಓ, ಮಳೆ ಬರೋ ಹಾಗಿದೆಯಲ್ಲ. ನಮ್ಮೂರಲ್ಲಿ ಟ್ರೈನ್ ಬರೋ ಹಾಗೆ ಇಲ್ಲಿ ಮಳೆ ಬರುತ್ತೆ. ಯಾವಾಗ ಬರುತ್ತೋ ಹೇಳೋಕೆ ಆಗಲ್ಲ. ನೀನೊಂದು ಮಾಡು, ಅಮ್ಮ ಜೊತೆ ಇಲ್ಲೇ ಇರು, ನಾನು ಕಾರ್ ತರ್ತೀನಿ. ಏನಪ್ಪ ಇದು, ನೀನಿನ್ನೂ ಬಟ್ಟೆ ಒಗೆದೇ ಮುಗಿಸಿಲ್ವಾ? ಸ್ನಾನನೂ ಮಾಡಿಲ್ಲ. ಅಣ್ಣ, ಒಂದು 5 ನಿಮಿಷ 2 ಶರ್ಟ್ ಇದೆ, ವಾಶ್ ಮಾಡಬೇಕು. ಲೇ, ಅದೆಲ್ಲ ತೆಗೆದುಬಿಟ್ಟು ಆ ವಾಷಿಂಗ್ ಮಿಷಿನಲ್ಲಿ ಹಾಕೋದಲ್ವೇನೋ? ನಿನ್ನ ಹತ್ರ ಹೇಳಿ ಪ್ರಯೋಜನ ಇಲ್ಲ. ಒಂದು ಕೆಲಸ ಮಾಡು, ನೀನು ಒಗೆದ್ಬಿಟ್ಬಾ, ನಾನು ಹೋಗಿರ್ತೀನಿ. ಅಣ್ಣ ಹೋಗ್ಬಿಡಿ, ನಾನು ಒಬ್ಬನೇ ಬರಬೇಕಲ್ಲ. ಏಯ್, ನಾನು ಹೋಗ್ಬಿಟ್ಟೆ ಕಣೋ, ಹೋಟೆಲ್ನ ತೆಗಿಬೇಕು. ನಿನಗೋಸ್ಕರ ಕಾಯ್ತಾ ಇದ್ರೆ ಹೋಟೆಲ್ ತೆಗ್ದಂಗೆ. ಬೇಗ ಮಾಡು. ಹಾಂ ಅಣ್ಣ, ಹೋಗ್ಬೇಕಾದ್ರೆ ಬಾಗ್ಲು ಮುಚ್ಕೊಂಡು ಹೋಗಿ. ಹಾಂ, ಹೌದು, ಪುಟ್ಟ ಮಗು ಸ್ನಾನ ಮಾಡ್ತಾ ಇದೆ ನೋಡು. ಸಿಜೋಣ್ಣ, ಹಲೋ, ಯಾರಿದು? ಹನಿಮೂನ್ ಮುಗೀತಾ? ಯಾವಾಗಲೂ ಬಂದೆ? ಹಾಂ, ಅದು ಸರಿ. ಇವಾಗಲೇ ಕರೆಕ್ಟ್ ಟೈಮ್ ಸಿಗ್ತಾ? ಒಬ್ಳು ವೈಫು ಅಂತ ಮನೆಗೆ ಬಂದ್ಬಿಟ್ರೆ ಸಾಕಲ್ವಾ? ಕಳೆದ 10 ವರ್ಷದಿಂದ ನಿನ್ನ ಎಲ್ಲ ಕಷ್ಟಕ್ಕೂ ಜೊತೆಗಿದ್ದಂಥ ಫ್ರೆಂಡನ್ನೇ ಮರ್ತು ಬಿಡ್ತೀರಾ. ಬೇಡ, ಏನು ಹೇಳಬೇಡ. ಈ ಥರ ತುಂಬ ಕೇಳಿದ್ದೀನಿ. ಈ ಥರ ಕತೆ ಬೇರೆ ಯಾರ ಹತ್ರನಾದರೂ ಹೇಳು. ಏಯ್, 1 ನಿಮಿಷ ಇರೋ, ಒಂದು ಚಿಕ್ಕ ಆಫೀಸ್ ಕೆಲಸ ಇದೆ. ಸ್ಟೇಸಿ, ವಾಟ್ ಯು ಲೈಕ್, ಟೆಲ್ ಮೀ. Red is your color. Hey, let me get that fire extinguisher. You will set this place on fire, right? Stop it. So, are we still on lunch? I'll think about it. Hi. Hey, hello. Hey, ಮತ್ತೇನಪ್ಪ, ನಾನೊಬ್ಬ ಬ್ಯಾಚುಲರ್, ಏನು ಮಾಡ್ಲಪ್ಪ? ರಾತ್ರಿಗೇನು ಬೇಕೋ ಅದನ್ನು ಹುಡುಕ್ತಾನೆ ಆಗಬೇಕು.
ಏನು ಹೇಳಿ, ಇದಕ್ಕೆ ಮುಂಚೆ ನೋಡಿದ ಹುಡುಗಿ ವಯಸ್ಸು ಒಂದು 30+ ಇರ್ಬೋದು. ಈ 30+ ಮೇಲಿರೋ ಹುಡುಗಿರು ಯುನೋ ಈ ಸ್ಟ್ರೀಟಲ್ಲಿ ಸಿಗೋಂಥ ಚೂಯಿಂಗಮ್ ಥರ ಯಾರಾದರೂ ಸಿಗಲಿ ಅವ್ರಿಗೆ ಅಂಟ್ಕೊಳ್ಳೋಣ ಅಂತ ಕಾಯ್ತಿರ್ತಾರೆ. ಇವಾಗ ತಾನೇ ಒಬ್ಬಳನ್ನ ಟ್ರ್ಯಾಕಿಗೆ ಹಾಕಿದ್ದೀನಿ. ವೆಲ್ ಟೆಲ್ ಮೀ ವಾಟ್ಸ್ ಹ್ಯಾಪ್ನಿಂಗ್ ವಿತ್ ಯು? ಹೇ ಕಮಾನ್ ಬ್ರೋ, ನೀನು ಮತ್ತೆ ಶುರು ಮಾಡಬೇಡ. 2 ದಿನ ಸಿಕ್ ಲೀವ್ ಕೇಳಿದ್ದಕ್ಕೆ ಮೆಡಿಕಲ್ ಲೆಟ್ರ್ ಕೇಳ್ಬಿಟ್ಟ ಡ್ಯಾಶ್ ಆ ಮ್ಯಾನೇಜರು. ಮತ್ತೆ ಹೇಗಿತ್ತು 2 ವಾರ ಇಂಡಿಯನ್ ಟ್ರಿಪ್ಪು? ಆ್ಯಂಡ್ ಮೋರ್ ಓವರ್ ಯು ನೋ ಐ ಹೇಟ್ ವೆಡ್ಡಿಂಗ್ಸ್ ಇನ್ ಇಂಡಿಯಾ ಮ್ಯಾನ್. ಒಂಥರ ಸ್ಟ್ರೀಟ್ ಫೇರ್ ಇದ್ದಂಗೆ, ಗೊತ್ತಿರೋರು ಗೊತ್ತಿಲ್ಲ ಅನ್ನೋರು 1,000-2,000 ಜನ ಇರ್ತಾರೆ. So tell me, will you forget to send me a mail? No way. You are good. I Sorry. know. Sorry. ಹಾಂ ಹೇಳು. ಏನು ಅಂದರೆ, ನಂದು ಆ ಫೇಸ್ಬುಕ್ ಪಾಸ್ವರ್ಡ್ ನೆನಪಿದ್ಯಾ? ನಾನು ರಾಮ್ ಕೆ ಸರ್ಸು ಅನ್ನೋದನ್ನು ಟ್ರೈ ಮಾಡಿದೆ, ಆದರೆ ನಿನ್ನ ಪಾಸ್ವರ್ಡ್ ನನಗೆಲ್ಲಿ ನೆನಪಿರುತ್ತೆ? ಎಲ್ಲಾದರೂ ನೋಟ್ ಮಾಡಿಟ್ಕೊಳ್ಳೋದಲ್ವಾ? ಹಾಂ, ಲಿಸನ್, ಐ ಹ್ಯಾವ್ ಟೋಲ್ಡ್ ಯು 1000 times ಆಫೀಸ್ನಲ್ಲಿದ್ದಾಗ ಡಿಸ್ಟರ್ಬ್ ಮಾಡಬೇಡ ಅಂತ. ಅರ್ಥ ಆಗಲ್ವೋ? ಸರಿ, ಬಾಯ್. ಇರಿ. ಇಟ್ಸ್ ಫ್ರಮ್ ಹೋಮ್. Okay. ಓಕೆ ದೆನ್. Bye, doctor. ಬಾಯ್ ಡಾಕ್ಟರ್, ಬಾಯ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಹಾಂ ಸಿಬಿನ್, ಹೇಳು. ಏನದು? ನೀನು ಎಕ್ಸ್ಕ್ಯೂಸ್ ಎಲ್ಲ ನಮ್ಮಮ್ಮನ ಹತ್ರ ಫೋನ್ ಮಾಡಿ ಹೇಳು, ಗೊತ್ತಾಯ್ತಾ? ನೀನು ಬರಲ್ಲ ಅಂತ ಗೊತ್ತಾದ್ಮೇಲೆ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡ್ರು. ಅಷ್ಟೇ ಅಲ್ಲ, 1000 ಪ್ರಶ್ನೆ ಕೇಳ್ತಾರೆ. ನೀನಿನ್ನ ಕೆಟ್ಟದಾಗಿ ಬೈದೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳು? ನಿನ್ಗಿರೋದು ಒಬ್ಬನೇ ಒಬ್ಬ ಬೆಸ್ಟ್ ಫ್ರೆಂಡು, ಅವನ ಹೆಂಡತಿ ಹೆಸರು ಕೂಡ ನಿಂಗೆ ನೆನಪಿಲ್ವಾ? ಗೌರಿ. ಗೂಳಿ ಎಲ್ಲ ಕಣೋ, ಗೌರಿ. ಓಹ್, ನೀನಿಗೆ ಕನ್ನಡ ಕಲಿಸೋದ್ನಲ್ಲ, ಅವನಿಗೆ ಹೊಡಿಬೇಕು. ಏನು ಚಳಿ ಇದೆ. ಬೇಗ ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಾ, ಇಲ್ಲ ಅಂದರೆ ನನ್ನ ಕತೆ ಅಷ್ಟೇ ಈಗ. ನಿಜ ಹೇಳಬೇಕು ಅಂದರೆ ನೀನು ಟ್ರಿಪ್ ಕ್ಯಾನ್ಸಲ್ ಆಗಲಿ ಅಂತ ನಾನು ಬೇಡ್ಕೊಂಡಿದ್ದೆ. ಅಯ್ಯೋ ದ್ರೋಹಿ, ವರ್ಷದಲ್ಲಿ ಒಂದ್ಸಲಿ ಹೋಗೋ ಟ್ರಿಪ್ಗೂ ಹೋಗಬಾರ್ದು ಅಂತ ಬೇಡ್ಕೊಂಡ್ಯಾ? ನಿನಗೆ ಗೊತ್ತಿಲ್ಲ ಶ್ರುತಿ, ನೀನು ಇಲ್ಲಿಗೆ ಬರೋದೇ ನನಗೆ ದೊಡ್ಡ ಸಂತೋಷ. ನೀನು ಬರಲಿಲ್ಲ ಅಂತಂದರೆ ನನಗೆ ಬೋರ್ ಆಗೋಗುತ್ತೆ ಗೊತ್ತಾ? ನಿಜ ಹೇಳಬೇಕು ಅಂತಂದರೆ ಇನ್ನೊಂದು ವರ್ಷದಲ್ಲಿ ಹೇಗಾದರೂ ಊರಿಗೆ ಹೋಗಿ ಸೆಟ್ಲ್ ಆಗಿಬಿಡ್ಬೇಕು ಅನಿಸಿದೆ ನನಗೆ. ಆದರೆ ಈಗ ರಾಮು ಮತ್ತು ಮಕ್ಕಳು ಊರಿಗೆ ಹೋಗೋದು ಬೇಡ ಅಂತಿದ್ದಾರೆ. ನಿನಗಿರೋ ಮೆಂಟಲ್ ಬ್ಲಾಕೇ ಇಲ್ಲಿರೋ ಎಲ್ಲ ಇಂಡಿಯನ್ಸ್ಗೂ ಇರೋದು. ಅದೇನು ದೊಡ್ಡ ವಿಷಯ. ಅಮ್ಮ ತಾಯಿ, ಈ ಊರಿಗೋಗೋ ವಿಷಯನ ನೀನೆಷ್ಟು ಬೇಗ ಕಸದ್ಬಿಟ್ಟಿಗಾಗ್ತೀಯೋ ಅಷ್ಟು ಒಳ್ಳೆಯದು ನಿನಗೆ. ಅಂಥದ್ದೇನು ಈ ದೇಶದಲ್ಲಿದೆ ಅನ್ನೋದು ನನ್ಗೆ ಅರ್ಥನೇ ಆಗಲ್ಲ ಕಣೆ. ಏನೇ ಆದರೂ ಸಾಕು ತಾಯಿ ಹೆತ್ತ ತಾಯಿ ಥರ ಆಗ್ತಾಳ? ಸುಮ್ಮನಿರೆ, ಸಾಕಮ್ಮ ಹೆತ್ತಮ್ಮ ಅಂತೆ. ನಮ್ಮ ಶಾಬಿ ಎಲ್ಲೋದ ಅಂತ ಹೇಳಿದೆ? ವಾಟರ್ ಫೋರ್ಡು. ಓ, ಅದು ವಾಟ್ಫೋರ್ಡ್ ಆಗಿರಬೇಕು. ಹಾಂ, ಅದೇನೆ. ತುಂಬ ಒಳ್ಳೆ ಜಾಗ ಅಂತ ಹೇಳ್ತಾರೆ. ಹೋಟೆಲೆಲ್ಲ ಅವನೇ ನೋಡ್ಕೊತಿದ್ದಾನೆ ಅಂತ ಕೇಳ್ಪಟ್ಟೆ. ಓನರ್ ಬೇರೆ ಯಾವುದೋ ಊರಲ್ಲಿದ್ದಾರಂತೆ. ಹೋಟೆಲ್ ಹಿಂದೆನೇ ಉಳ್ಕೊಂಡಿದ್ದಾನಂತೆ. ಈ ವೇಸ್ಟ್ ನಿನ್ನೂ ತೆಗೆದಾಕಿಲ್ವಾ ನೀವು? ಇನ್ಸ್ಪೆಕ್ಟರು ಚೆಕ್ ಮಾಡಕ್ ಬರ್ಬೇಕಾದ್ರೆ ಇಷ್ಟೇ ಸಾಕು ಲೈಸೆನ್ಸ್ನ ಕಿತ್ತಾಕಕ್ಕೆ. ನೋಡು, ಬೇಗ ಎತ್ಕೊಂಡೋಗಿ ಹಾಕು. ಸಿಜು, ಆ ಬಫೆಗೆಲ್ಲ ರೆಡಿ ಆಗಿದೆ ಅಲ್ವಾ? ರೆಡಿ ಮಾಡ್ತೀನಿ ಸರ್. ಹಾಂ, ಹಾಂ, ಏನಪ್ಪ ಆಯ್ತು? ಅದು ಪೊಲೀಸು. ಓ, ನಿಂದೊಂದು ದೊಡ್ಡ ತೊಂದರೆ ಆಗೋಯ್ತಲ್ಲ. ನೀನು ಈ ದೇಶಕ್ಕೆ ಬಂದೇನಾದ್ರೂ ಕೊಲೆ ಮಾಡಿದ್ಯೇನಾ? ಇಲ್ಲ. ನಿನ್ನ ಹೆಸರೇನದು ಮೊಹಮ್ಮದ್ ಬಿನ್ ಲಾಡೆನ್ ಅಂತನಾ? ಹ್ಞೂ. ಮತ್ತ್ಯಾಕಪ್ಪ ಪೊಲೀಸ್ನ ನೋಡಿದ್ರೆ ಇಷ್ಟೊಂದು ಹೆದರ್ತೀಯಾ?
ನೋಡಪ್ಪ, ಈ ಲಂಡನ್ನಲ್ಲಿ ಎಷ್ಟೊಂದು ಜನ ಇದೇ ಥರ ನಿನ್ ಥರನೇ ಇಲ್ಲೀಗಲ್ಲು. ಇವರನ್ನೇ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಪೊಲೀಸ್ ಅವ್ರಿಗೆ ಬೇರೆ ಕೆಲಸನೇ ಇರಲ್ಲ. ಇಲ್ಲ, ಗೊತ್ತಿದ್ದು ಸಿಕ್ಕಾಕೋಬಾರ್ದಲ್ವಾ? ಓ, ಎಷ್ಟು ಹೇಳಿದ್ರು ಇವನು ಅರ್ಥನೇ ಮಾಡ್ಕೊಳ್ಳಲ್ವಲ್ಲಪ್ಪ. ಲೇ, ಅಷ್ಟೊಂದು ಧೈರ್ಯ ಇಲ್ಲ ಅಂದ್ರೆ ಯಾಕಪ್ಪ ವಿಸಿಟಿಂಗ್ ವೀಸಾನಲ್ಲಿ ಬಂದು ಇಷ್ಟೊಂದು ಭಯ ಪಟ್ಕೊಂಡು ಕೆಲಸ ಮಾಡ್ತಾ ಇದೆಯಾ? ನೋಡಪ್ಪ, ತೊಂದರೆಗಳು ಎಲ್ಲೆಲ್ಲೋ ಹುಡುಕಾಡ್ಕೊಂಡು ಕೊನೆಗೆ ನನ್ನ ತಲೆ ಮೇಲೆ ಬಂದು ಕೂರುತ್ತೆ. ಅದು ಆ ವೇಸ್ಟ್ ನಂಗೆ ಕೊಡು, ನಾನು ಹಾಕಿ ಬರ್ತೀನಿ. ಒಳಗೆ ಚಿಕನ್ ಏನಾಗ್ತಿದೆ ನೋಡು. ಹಾಂ ಸರಿ, ಇವತ್ತು ಸಂಜೆ 2-3 ಡೆಲಿವರಿ ಇದೆ. ಸಿಜು ಎಲ್ಲ ಆಚೆ ಹೋಗ್ತಿದ್ದಾನೆ, ನೀನು ಬಾ. ಅಲ್ಲ, ಡೆಲಿವರಿ ಯಾವತ್ತೂ ಮಾಡಿಲ್ಲ. ಹಾಂ, ಈ ಥರನೇ ಕಲಿಬೇಕು. ಅಂಗಡಿ ಮುಚ್ಚಿ ಬಂದ್ರಾ? ಆ ಪಾಕಿಸ್ತಾನ ಹುಡುಗನ ಅಲ್ಲಿ ಕೂರ್ಸ್ ಬಂದಿದ್ದೀನಿ. ಜಿಮ್ಮಿ ಎಲ್ಲ ಬಂದಾದ್ಮೇಲೆ ಕ್ಲೋಸ್ ಮಾಡಿ ಬರ್ತೀನಿ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ? 4-5 ಗಂಟೆ ಆಗತ್ತೆ ಅನ್ಸತ್ತೆ. ಮೇಘ ಬಂದ್ಲಾ? ಬಂದ್ಲು. ಬಂದು ರೂಮ್ಗೆ ಹೋಗಿ ನೇರವಾಗಿ ಬಾಗ್ಲು ಹಾಕೊಂಡ್ಲು. ಮೇಘು, 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 ಮೇಘು. ನೀನು ಮಮ್ಮಿ ಕಾಲ್ ಮಾಡಿದಾಗ ಫೋನ್ ಯಾಕೆ ತಗೊಂಡ್ಲಿಲ್ಲ? ನೀನು ಎಲ್ಲೋಗಿದ್ದೆ? I was in a train. Didn't hear it ring. ಬೆಳಗ್ಗೆ ಎದ್ದಾಗ್ಲಿಂದಲೂ ಕೈಯಲ್ಲಿ ಫೋನೇ ಇಟ್ಕೊಂಡಿರ್ತೀಯಲ್ಲ, ಸುಮ್ಮನೆ ಒಂದು ಮೆಸೇಜ್ ಕಳಿಸ್ಬೋದಿತ್ತಲ್ಲ. ಮೇಘು, ನಿನ್ನ ಹತ್ರ ಸಾಕಷ್ಟು ಸಲ ಹೇಳಿದ್ದೀನಿ, ಎಲ್ಲಿ ಹೋಗ್ತಿದ್ಯಾ, ಯಾರ ಜೊತೆ ಹೋಗ್ತಿದ್ಯಾ ಅಂತ ನಮ್ಗೆ ಹೇಳಬೇಕು ಅಂತ. ಸ್ಕೂಲ್ ಬಿಟ್ಟ ಮೇಲೆ ನೇರವಾಗಿ ಮನೆಗೆ ಬರಬೇಕು ಅಂತ ಎಷ್ಟು ಸಲ ಹೇಳಿದ್ದೀನಿ. Daddy, I'm not like 5 years old that you've got to check up on me every few seconds. Oh God. ಇಲ್ಲಿ ನೋಡು, ಅದಕ್ಕೆ ಪ್ರಸಂಗತನ ಮಾತಾಡಿದ್ರೆ ವಯಸ್ಸಿಗೆ ಬಂದಿರೋ ಹುಡುಗಿ ಅನ್ನೋದನ್ನು ನೋಡದೆ ಹೊಡಿತೀನಿ. ಬೇಡ ಬೇಡ ಅಂತ ಸುಮ್ಮನೆ ಇದ್ರೆ. ಬನ್ನಿ, ಸಾಕು. ಆ ಜಿಮ್ಮಿ ಬಂದಿರೋ ಹಾಗಿದೆ. ನಮ್ಮ ಮನೆ ತೊಂದ್ರೆನ ಇಡೀ ಊರಿಗೆ ಗೊತ್ತಾಗೋಗ್ ಮಾಡಬೇಡಿ. ಬನ್ನಿ. ಇವತ್ತು ದೀಪಾವಳಿ ಅಲ್ವಾ? ನಮ್ಮೂರ ದೇವಸ್ಥಾನದಲ್ಲಿ ಜಾತ್ರೆ ನಡೀತಿತ್ತು. ನಾನು ವೇಷ ಹಾಕೊಳ್ಳೋಕೆ ಶುರು ಮಾಡಿದ್ಮೇಲೆ ಅಲ್ಲಿಲ್ಲದೆ ಇರೋದು ಇದೇ ಮೊದಲು. ಹೋದ ವರ್ಷ ಮಾಡಿದ್ದು ಪ್ರಹ್ಲಾದನ ಚರಿತ್ರೆ. ನಾಟಕ ಮುಗಿದು ಹೊರಟಾಗ ಪರಮಾನಂದ ಗುರುಗಳು ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ಒಳ್ಳೆ ಭವಿಷ್ಯ ಇದೆ, ನಂತರ ಹಾಳು ಮಾಡ್ಕೋಬೇಡ ಅಂತ. ಒಳ್ಳೆ ಭವಿಷ್ಯ. ನಾವು ತಗೊಳ್ಳೋ ನಿರ್ಧಾರ ನಾವೆಲ್ಲಿ ಸೇರಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಬೇರೆ ಏನು ಹೇಳಿ ನನ್ನ ಭವಿಷ್ಯದ ಬಗ್ಗೆ ಅವನು. ಈಗೆಲ್ಲ ಮುಖದಲ್ಲಿ ಬರೋ ಒಂದೇ ಒಂದು ಭಾವ ಭಯ. ಇಷ್ಟೊಂದು ಜನಗಳ ಮಧ್ಯೆನೂ ಅನಾಥವಾಗಿ ಬಾಳ್ತಿರೋದು ನನ್ನ ನಡೆ ಬರಹ. ಅದು ದೊಡ್ಡ ಬೇಸರ ಅಮ್ಮು. ನಿನಗೋಸ್ಕರ ಬರಿತಾ ಇರೋ ಈ ಕತೆಗಳೇ ಇಲ್ಲ ಅಂದಿದ್ರೆ ಈ ನಗರದ ವೇಗದಲ್ಲಿ ನಾನು ಯಾವಾಗಲೂ ಕಳೆದೋಗ್ತಿದ್ದೆ. ಮಧ್ಯದಲ್ಲಿ ಏನು ಅಂತ ಗೊತ್ತಿಲ್ಲ, ಏನೋ ಅರ್ಥ ಆಗದೆ ಇರೋಂಥ ನೋವು, ಮನಸ್ಸಲ್ಲಿ ಏನೋ ತಳಮಳ. ನಾಳೆ ನನಗೆ ರಜಾ, ದೇವಸ್ಥಾನಕ್ಕೆ ಹೋಗ್ಬೇಕು. ಮನಸ್ಫೂರ್ತಿ ದೇವ್ರನ್ನ ಬೇಡ್ಕೋಬೇಕು. ಈಗ ಸದ್ಯಕ್ಕೆ ಲಂಡನ್ ದೇವರೇ ಗತಿ ನಮಗೆ. ಎಲೆಕ್ಷನ್ ಎಲ್ಲ ಅವ್ರು ನಡೆಸಲಿ. ಇಲ್ಲ, ನಾನು ಕೇಳಬೇಕಾಗಿರೋದೊಂದು ವಿಷಯ ಇದೆ. ಈ ಲಂಡನ್ನಲ್ಲಿ ಕನ್ನಡ ಅಸೋಸಿಯೇಷನ್ ಶುರು ಮಾಡಿ ಎಷ್ಟು ವರ್ಷ ಆಯಿತು? ಇಷ್ಟು ವರ್ಷ ಇಲ್ಲದೆ ಇರೋ ಎಲೆಕ್ಷನ್ನು, ಅದು ನಾನು ಪ್ರೆಸಿಡೆಂಟ್ ಆಗೋ ಸಮಯ ಬರಬೇಕಾದ್ರೆ ಅದು ಹೆಂಗೆ ಉಟ್ಕೊಂಡ್ಬಿಡುತ್ತೆ? ಅಮ್ಮು, ನಿಂಗೆ ಗೊತ್ತು, ಇಲ್ಲಿವರೆಗೂ ಮಾಡಿರೋ ನಾಟಕದಲ್ಲಿ ನಾನು ಹಾಕೊಳ್ದೇ ಇರೋ ಒಂದೇ ಒಂದು ವೇಷ ಅಡುಗೆ ಮಾಡೋನ್ ವೇಷ.
ಅದನ್ನು ಹಾಕಾಯ್ತು. ಆ ವೇಷನ ಹಾಕ್ಕೊಂಡು ಜೀವನ ಮಾಡೋದೇ ನನ್ನ ಹಣೆ ಬರಹ ಅನಿಸುತ್ತೆ. ಇಷ್ಟ ಆಗದೆ ಇರೋ ವೇಷ ಹಾಕ್ಕೊಳ್ಳೋದು ಮನ್ಸಿಗೆ ಕಷ್ಟ ಗೊತ್ತಾ. ನಾಟಕದಲ್ಲಿ ವೇಷ ಹಾಕ್ಕೊಳ್ತಿದ್ದಂಗೆ ಆ ಪಾತ್ರ ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ನಾಟಕ ಮುಗಿದ್ಮೇಲೆ ಆ ಪಾತ್ರ ನಮ್ಮನ್ನು ಬಿಟ್ಟು ಹೋಗೋದು. ಅದೀಗ ಹಾಂ ಹೇಳು. ಅದು ಸರಿ. ಹಾಂ 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 ಹೌಸ್ ನಂಬರು 215. ಡೆಲಿವರಿ ಮುಗಿಸಿ ನೀನು ಇಲ್ಲೇ ಬಂದು ನಿಂತ್ಕೋ, ಸರಿನಾ? ಸರಿ. ಹಾಂ 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 ಏನಪ್ಪ ಇದು ಇಷ್ಟೊಂದು ಚಳಿ. ಯಾರನ್ನಪ್ಪ ಕೇಳೋದೀಗ ಇಷ್ಟೊತ್ತಲ್ಲಿ? ಅವ್ರ ಮನೆ ಎಲ್ಲಿದೆಯೋ ಏನೋ, ಯಾರು ಕೇಳೋದಪ್ಪ? I think that's food. ಸರ್ 40. ಥ್ಯಾಂಕ್ಸ್. Hi everyone. ಆಹಾ, ನೀನು ನಿಜವಾಗ್ಲೂ ಇದೇ ಮನೇಲಿದ್ಯಾ? ನಿನ್ನ ಸ್ಕೂಲೆಲ್ಲ ಹೇಗೆ ನಡೀತಾ ಇದೆ? It's alright. ಏನಕ್ಕ ಇವಳು ಕನ್ನಡ ಮಾತಾಡಲ್ವಾ? ಊರಿಂದ ಬಂದಾಗ ಇವಳು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ಲು. ಅವಳಿಗೆ ಕನ್ನಡ ಚೆನ್ನಾಗೇ ಗೊತ್ತಿದೆ, ಆದ್ರೆ ಮಾತಾಡಲ್ಲ ಅಷ್ಟೇ. ಅದು ಇಲ್ಲಿರೋಂಥ ಮಕ್ಕಳೆಲ್ಲ ಹಾಗೆ. ನನ್ನ ಆಫೀಸಲ್ಲೂ ಒಬ್ಬ ಇದ್ದಾನೆ, ಒಂದೆರಡು ಸತಿ ಕನ್ನಡನಲ್ಲಿ ಮಾತಾಡು ಅಂತಂದ್ರೆ ಅವನು ಹೇಳ್ತಾನೆ, ಡೋಂಟ್ ಟಾಕ್ ಟು ಮೀ ಇನ್ ಕನ್ನಡ. ಆಯ್ತಪ್ಪ ನೀನೇ ದೊರೆ ಅಂತ ಬಿಟ್ಬಿಟ್ಟೆ. ಮಕ್ಳೆಲ್ಲ ಪಿಜ್ಜಾ ತಿಂದಾಯ್ತಾ? ತೆಗ್ದು ಒಳಗಡೆ ಇಡು. ನೀನು ಎಲ್ಲಾದ್ರೂ ಹೋಗು, ಈ ವಿಷಯಕ್ಕೆ ಇಷ್ಟೇ ಸರಿ. ಆರ್ಡರ್ ಕೊಟ್ರೆ ಬೀಫ್ ರೋಸ್ಟ್ ಮಾಡಿ ಮನೆಗೆ ತಗೊಂಬಂದು ಕೊಡೋದು ಯುರೋಪಲ್ಲಿ ಬೇರೆ ಎಲ್ಲಿದೆ? ನನಗೆ ಕನ್ನಡದವ್ರದ್ದು ಇದೊಂದು ವಿಷಯ ಅರ್ಥ ಆಗಲ್ಲ. ಮನೇಲಿ ದಿವಸ ಅನ್ನ ಸಾರು ತಿಂದರೂ ಹೊರಗಡೆ ರೆಸ್ಟೋರೆಂಟಲ್ಲೂ ಅದನ್ನೇ ಆರ್ಡ್ರ್ ಮಾಡ್ತಾರೆ. ಬೇರೆ ಏನಾದರೂ ಆರ್ಡ್ರ್ ಮಾಡಿ ಅಂದರೆ ಪಿಜ್ಜಾ, ಅದನ್ನು ಬಿಟ್ಟರೆ ಚೈನೀಸ್. ಕೇಳಿದ್ರ ಅಕ್ಕ, ಇವಳು ಒತ್ತಾಯ ಮಾಡಿದ್ಲು ಅಂತ ನಿನ್ನೆ ನಾವೊಂದು ಪೋರ್ಚುಗೀಸ್ ರೆಸ್ಟೋರೆಂಟ್ಗೆ ಹೋದ್ವಿ. ಸುಮ್ಮನೆ ಹೇಳಬಾರ್ದು, ತುಂಬಾನೇ ಚೆನ್ನಾಗಿತ್ತು ಊಟ. ಇತ್ತಲ್ವಾ? ಅದನ್ನ ನಾನು ಹೇಳಿದ್ದು. ಈ ದೇಶಕ್ಕೆ ಬಂದು ಇಲ್ಲೇನ್ ನೋಡ್ಬೇಕು ಅದನ್ನ ಬಿಟ್ಟು ತಿನ್ಬೇಕಾಗಿರೋದನ್ನ ತಿನ್ನೋದ್ ಬಿಟ್ಟು ಸುಮ್ಮನೆ ಪೌಂಡ್ಗಳನ್ನು ಕೂಡ ಹಾಕಿ ಏನ್ ಯೂಸ್ ಹೇಳಿ? ಇಷ್ಟೊಂದು ಸಂಪಾದನೆ ಯಾರಿಗೋಸ್ಕರ? ಈ ಮಕ್ಳಿಗ? ಇವರೆಲ್ಲ ವಯಸ್ಸಾದ್ಮೇಲೆ ನಮ್ಮನ್ನ ನೋಡ್ಕೋತಾರಾ? ಜಿಮ್ಮಿ, ನೀನು ಊಟಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ಅಮ್ಮನ ನೋಡು. ಅಮ್ಮನಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಗೊತ್ತಾಯ್ತಾ? ಸ್ವಲ್ಪ ವೀಸಿಂಗ್ ಇದೆ. ಅಮ್ಮ, ನೀವು ಆ ಚಳಿನಲ್ಲಿ ಆಚೆ ಕಡೆ ಹೋಗೋ ಅವಶ್ಯಕತೆ ಏನಿತ್ತು? ನೀನು ನನ್ನ ವಿಷಯನ ಬಿಡು, ಇನ್ನೊಂದೆರಡು ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಬಿಡು. ನೀವು ಎಲ್ಲೋಗಿ ಬರ್ತಾ ಇದ್ದೀರಾ ಈಗ? ನಾವು ಸ್ಕಾಟ್ಲೆಂಡ್ಗೆ ಹೋಗಿದ್ವಿ ಅತ್ತೆ. ಗ್ಲಾಸ್ಕೋ, ಎಡಿನ್ಬ್ರಾ ಎಲ್ಲ ಜಾಗ ಸುತ್ಕೊಂಬಂದ್ವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಜಾಗ ಅದೆಲ್ಲ. ಅಮ್ಮನ್ ನೀನ್ ಕರ್ಕೊಂಡು ಹೋಗಿಲ್ವಾ? ಎಲ್ಲಿ? ಅತ್ತೆನ ಎಲ್ಗಾದ್ರೂ ನಾವ್ಗಳು ಕರ್ಕೊಂಡು ಹೋಗಕ್ಕಾಗತ್ತಾ? ಹೇಗಾಗತ್ತೆ? ಮನೆಯಿಂದ ಹೊರಗಡೆ ಹೋದ್ರೆ ಗಂಜಿ, ಜೀರಿಗೆ ನೀರೆಲ್ಲ ಬೇಕಲ್ಲ ಅವ್ರಿಗೆ. ನಡೆಯೋದು ಸುತ್ತೋದೆಲ್ಲ ಕಷ್ಟ ಅವ್ರಿಗೆ. ಇಲ್ಲ ಅಂದರೂ ಈ ವಯಸ್ಸಲ್ಲಿ ಏನು ನೋಡೋಕ್ಕಾಗುತ್ತೆ? ನನ್ನೊಬ್ಬಳನ್ನೇ ಬಿಟ್ಟು ಹೋಗಬೇಡ ಅಂತ ಹೇಳಿದ್ರೆ ಅವನು ಕೇಳೋದೇ ಇಲ್ಲ. ಟ್ರೈನ್ ತಗೊಂಡು ಮಾತಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ತುಂಬ ಮೈ ಸುಡುತ್ತಲ್ಲ. ಶಾಲಿನಿ, ಆ ಮದ್ದು ತಗೊಂಬ. ಈಗ ಅಮ್ಮ ಸ್ವಲ್ಪ ರೆಸ್ಟ್ ತಗೊಂಡ್ಲಿ. No thanks. May I take your order, ma'am? Yes. ರಾಜೇಶ್, ನೀವೇ ಹೇಳಿ. ಇವನೊಬ್ಬ ವೆಜಿಟೇರಿಯನ್ನು. ಇಲ್ಲಿ ಏನು ಚೆನ್ನಾಗಿರುತ್ತೋ? ಹೇ, ಐ ವಿಲ್ ಆರ್ಡರ್. ಇಟ್ಸ್ ಮೈ ಟ್ರೀಟ್. ಇಟ್ಸ್ ಮೈ ಟ್ರೀಟ್. ಒನ್ ಪೂರ್ ratatouille, one beef stroganoff, and for her it's cricketed braggot. Thank you, sir. Ferro pisse sigople. Mushroom show. ಫ್ರೆಂಚ್ ಗೊತ್ತಿದೆ ಅಂತಂದರೆ ಫ್ರೆಂಚ್ ಹುಡುಗಿರ್ಗಳಿಗೆ ಅದೇನೋ ಒಂಥರ ಯುನೋ. ಸಿಬಿನ್ನ ಕನ್ನಡ ಕೇಳಿದ್ರೆ ಇಲ್ಲಿ ಓದಿ ಬೆಳ್ದಿರೋದು ಅಂತ ಗೊತ್ತೇ ಆಗಲ್ಲ ಅಲ್ವಾ? ಇಲ್ಲ, ನಾನು ಕನ್ನಡ ಮಾತಾಡೋದು ಇವನ ಹತ್ರ ಮಾತ್ರ.
ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಕೈ ಹಿಡಿದು ಕೂರಿಸಿ ಕನ್ನಡ ಹೇಳ್ಕೊಡ್ತಿದ್ರು. ಅವಾಗ ಅದು ಕಷ್ಟವಾಗಿತ್ತು, ಆದರೆ ಇವಾಗ ಅದು ಸ್ವಲ್ಪ ಪ್ರಯೋಜನಕ್ಕೆ ಬರ್ತಿದೆ. ಈ ಥರ ಕೂತ್ಕೊಂಡು ಬೇರೆಯವ್ರಿಗೆ ಗೊತ್ತಿಲ್ಲದಿರೋ ಲ್ಯಾಂಗ್ವೇಜಲ್ಲಿ ಕಮೆಂಟ್ ಹೊಡಿಬೋದಲ್ಲ. ಆಮೇಲೆ ಕಮೆಂಟ್ ಹೊಡೆಯೋದಲ್ಲಿ ಡಾಕ್ಟರೇಟ್ ತೊಗೊಂಡಿದ್ದಾನವನು. ಇವಾಗ ಕೂತ್ಕೊಂಡಿರೋದು ನೋಡಿದ್ರ ಡೀಸೆಂಟಾಗಿ. ಲವ್ ಹಾಕ್ಕೊಡ್ಬೇಡ್ವಾ? ಇದರಿಂದನೇ ಇಷ್ಟು ದಿನ ಇವಳು ನಿನ್ಗೆ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ನಿನ್ನೆಲ್ಲ ಗುಡ್ ಬಾಯ್ ಇಮೇಜನ್ನು ಒಡೆದು ಹಾಕ್ತೀನಿ ನೋಡು. ವೆಲ್, ಮಿಸ್ಸಸ್ ಗೌರಿ ರಾಜೇಶ್, ಹೌ ಇಸ್ ಬ್ರಿಟಿಷ್ ಜೀವನ? ಅದು ಈಗ ಬಂದು ಸ್ವಲ್ಪ ದಿನ ತಾನೇ ಆಯ್ತು. ಇದುವರೆಗೂ ಯಾವ ತೊಂದ್ರೆನೂ ಇಲ್ಲ. ಐ ಆಮ್ ಶ್ಯೂರ್ ಯು ಹ್ಯಾವನ್ಟ್ ಗಾನ್ ಔಟ್ ಎನಿವೇರ್. ಇವನಿದನಲ್ಲ, ಬೆಳಿಗ್ಗೆ ಎದ್ದಾಗಿಂದ ರೂಮ್ ಬಾಗ್ಲು ಹಾಕೊಂಡ್ರೆ ಪ್ಲೇ ಸ್ಟೇಷನ್ ಆಡೋದೇ ಆಗೋಯ್ತು ಒಂದು. ಆ್ಯಂಡ್ ನಾವ್ ಹಿ ಹ್ಯಾಸ್ ಅನದರ್ ಗುಡ್ ರೀಸನ್ ಟು ಸ್ಟೇ ಹೋಮ್. ಯು ಓಕೆ, ವೈ ಡೋಂಟ್ ವಿ ಡೂ ದಿಸ್? ಈ ವೀಕೆಂಡಲ್ಲಿ ಕಂಟ್ರಿ ಸೈಡಲ್ಲಿ ಬೈಕಿಂಗ್ ಟ್ರಿಪ್. ವಾಟ್ ಯು ಸೇ? ಅದು ಅವನನ್ನು ನೋಡೋದು ಬೇಡ. ಅವ್ನು ನೋ ಅಂತ ಹೇಳಲ್ಲ. ಅವ್ನು ನೋ ಅಂತ ಹೇಳಿದ್ರೆ ಅವ್ನು ಬ್ಯಾಚುಲರ್ ಆಗಿದ್ದಾಗ ಏನೇನು ಕೆಲಸ ಮಾಡಿದ್ನ ಎಲ್ಲ ಆಚೆ ಬಂದ್ಬಿಡುತ್ತಷ್ಟೆ. ಈ ಥರ ಫ್ರೆಂಡ್ಸ್ ಇದ್ರೆ ಸಾಕು, ದ್ವೇಷಿಗಳು ಹುಡ್ಕೋದೇ ಬೇಕಾಗಿಲ್ಲ. ನನಗೂ ಒಂದಿನ ಬರುತ್ತೆ ಕಣ. ಯಾ, ಅಫ್ಕೋರ್ಸ್. ಆದರೆ ನಾನು ಮದುವೆ ಆಗಿ ನೀನು ಸಿಕ್ಕಾಕ್ಸ್ಬೇಕು ಅಂತಂದ್ರೆ ಅದಕ್ಕೆ ನೀನು ತುಂಬ ವರ್ಷ ಕಾಯ್ಬೇಕಪ್ಪ. ಈಗ ಇಲ್ಲಿ ಇಲ್ಲ, ಈಗ ಓ ಅಲ್ಲೇನಾ? ಸರಸು, ನಿನಗೆ ಅಷ್ಟೊಂದು ಅವಸರ ಆಯ್ತಾ ಏಣಿ ಹಾಕೊಂಡು ಆ ಲೈಟ್ ಎಲ್ಲ ಹಾಕೋದಕ್ಕೆ? ಮತ್ತೆ ದೀಪಾವಳಿ ದಿನ ಬೆಳಕಿಲ್ಲ ಅಂದ್ರೆ ಹೇಗೆ? ಹೌದು, ಪಕ್ಕದ ಮನೆ ಬಿಳಿಯ ಕೇಳ್ದ, ಡಸ್ ಕ್ರಿಸ್ಮಸ್ ಕಮ್ಸ್ ಇನ್ ಅಕ್ಟೋಬರ್ ಫಾರ್ ಯು ಅಂತ. ಅವಾಗ ನೀವು ಹೇಳ್ಬೋದಿತ್ತಲ್ಲ, ದೀಪಾವಳಿ ಈಸ್ ಅನ್ ಇಂಡಿಯನ್ ಫೆಸ್ಟಿವಲ್. ವೆನ್ ಲಾರ್ಡ್ ರಾಮ ಕೇಮ್ ಬ್ಯಾಕ್ ಟು ದಿಸ್ ಕಂಟ್ರಿ, ಮೆತ್ತಿಗೆ Okay. When Lord Rama came back to this country, whole country was lit up with lights. ಇದನ್ ಹೇಳಿದ್ರೆ ತಾನೇ ನಮ್ ಕಲ್ಚರ್ ಅವ್ರಿಗೆ ಗೊತ್ತಾಗೋದು. ಅಮ್ಮ ತಾಯಿ ಯಶೋದೆ, ರೋಡಲ್ಲಿ ಹೋಗೋ ಬಿಳಿಯರಿಗೆಲ್ಲ ಇಂಡಿಯನ್ ಕಲ್ಚರ್ ಕಲ್ಸ್ಕೊಡಕ್ಕೆ ನಾನ್ ಯಾರು? ಸ್ವಾಮಿ ವಿವೇಕಾನಂದನ? ಏನಂದ್ರೆ ನಾವ್ ಇಂಡಿಯಾಗ್ ಹೋಗೋದು ಏನಾಯ್ತು? ಹಾಗಾದ್ರೆ ನೋಡೋಣ. ಅಲ್ಲ, ಇಂಡಿಯಾಲಾಗಿದ್ರೆ ಈ ರೀತಿ ಕಾಲ್ ಮುರ್ಕೊಂಡ್ ಬೀಳ್ತಿರ್ಲಿಲ್ಲ ಅಲ್ವಾ? ಇನ್ನು 2 ವಾರ ಮನೆ ಕೆಲ್ಸ ಹೇಗ್ ಮಾಡೋದು ಅಂತ ಯೋಚನೆ ಆಗಿದೆ. ಸರಸು, ನಿನ್ನ ಕಾಲ್ಗೂ ಇಂಡಿಯಾಗೂ ಏನ್ ಸಂಬಂಧ ಹೇಳು? ಸರಿ, ಸ್ವಲ್ಪ ದಿವಸದಿಂದ ನಾನು ಯೋಚಿಸ್ತಾ ಇದ್ದೀನಿ ಸರ್ವೆಂಟ್ನ ಇಟ್ಕೊಳ್ಳೋಣ ಅಂತ. 2 ದಿವಸ ಬಂದು ಕ್ಲೀನ್ ಮಾಡಿಕೊಟ್ಟು ಹೋದ್ರೆ ನಿನ್ನ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ? ಲೆಟ್ ಅಸ್ ಸಿ. ನಾನು ಹಾಸ್ಪಿಟ್ಲಲ್ಲಿ ಹೇಳಿಟ್ಟಿರ್ತೀನಿ, ನೋಡೋಣ. ಇಲ್ಲ, ಬೇಡ, ನನಗೆ ಬೇರೆ ಯಾರಾದ್ರೂ ಕ್ಲೀನ್ ಮಾಡಿದ್ರೆ ಅಷ್ಟಿಷ್ಟ ಆಗೋದಿಲ್ಲ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಲೆಟ್ ಮೀ ವರಿ ಅಬೌಟ್ ಇಟ್ ಆ್ಯಂಡ್ ಯು ಟೇಕ್ ಗುಡ್ ರೆಸ್ಟ್. ಹೇಳಿದ್ರು ಕೇಳೋಲ್ಲ ಅಂದ್ರೆ? ನನ್ನ ಪಕ್ಕದ ಮನೆ ಒಬ್ಳೆ ಮಗಳು, ಒಂದೇ ಸ್ಕೂಲಲ್ಲಿ ಇಬ್ಬರು ಓದಿದ್ದು. ನನಗಿಂತ 2 ವರ್ಷ ಚಿಕ್ಕವಳು ಅಮ್ಮು. ಬೆಂಗಳೂರು ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ಮೇಲೆ ಅವರೆಲ್ಲರೂ ಬೆಂಗಳೂರಿಗೆ ಹೊರಟೋದ್ರು. ಈ ಜನವರಿಗೆ 5 ವರ್ಷ ಆಗುತ್ತೆ. ನನಗೆ ಅವಾಗವಾಗ ಯೋಚನೆ ಬರುತ್ತೆ, ನನ್ನನ್ನು ಅಮ್ಮನ್ನು ಒಬ್ಬರಿಂದ ಒಬ್ರನ್ನ ದೂರ ಮಾಡಬೇಕು ಅಂತಲೇ ಶ್ರೀಧರ್ ಮಾವ ಹಂಗೆ ಮಾಡಿದ್ರೋ ಏನೋ. ಇಲ್ಲ, ಶ್ರೀಧರ್ ಮಾವ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನಮ್ಮೂರಲ್ಲಿರೋರು ಯಾರೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಯಾರೀ ಶ್ರೀಧರು? ಅಮ್ಮು ಅವರಪ್ಪ. ಊರಿಗೆ ಶ್ರೀಮಂತರು ಅಂತ ಹೇಳಿದ್ನಲ್ಲ, ಅವರೇ ಅದು. 2 ರೌಂಡ್ ಹಾಕಿದ್ರೆ ಸಾಕು ದುಬೈ ವ್ಯವಹಾರದ ಬಗ್ಗೆ ಎಲ್ಲ ಹೇಳ್ತಾರೆ. ಸಂಜೆ ಆದಮೇಲೆ ಅದಕ್ಕೆ ಅವ್ರ ಮನೆ ಕಡೆ ಯಾರೂ ಹೋಗೋದೇ ಇಲ್ಲ. ಅದು ಸರಿನೇ. ಹಾಗಿದ್ರೆ ಮಾಮ ಶ್ರೀಧರೇ ಈ ಕತೆಯ ವಿಲನ್ನ? ಅಯ್ಯೋ, ವಿಲ್ಲನ್ ಅಂತ ಎಲ್ಲ ಹೇಳೋಕ್ಕಾಗಲ್ಲ. ಒಂದು ತರವಾದ ಪಾರ್ಟಿ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಈ ನಾಟಕ ಹಾಡು ಎಲ್ಲ ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ಅಮ್ಮು ಹಂಗಲ್ಲ, ತುಂಬ ಚೆನ್ನಾಗಿ ಭರತನಾಟ್ಯ ಎಲ್ಲ ಆಡ್ತಾಯಿದ್ಲು. ಕಲಾಕ್ಷೇತ್ರದಲ್ಲಿ ಅಡ್ಮಿಷನ್ನು ಸಿಕ್ಕಿತ್ತು. ಆದರೆ ಅವರಪ್ಪಂಗೆ ಅದರಲ್ಲಿ ಇಷ್ಟ ಇರಲಿಲ್ಲ. ನನ್ನ ಮಗಳು ಬೇರೆಯವ್ರ ಮುಂದೆ ಕುಣಿದು ಸಂಪಾದನೆ ಮಾಡೋದು ಬೇಡ ಅಂತಿದ್ರು. ಆಮೇಲೆ 3-4 ಲಕ್ಷ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ತೊಗೊಂಡ್ರು. ಅವ್ರು ಮಾಡಿರೋದೇ ತುಂಬ ಕರೆಕ್ಟ್ ಕಣೋ. ಯಾವುದಾದ್ರೂ ಕೆಲಸ ಮಾಡೋದೇ ಜೀವನಕ್ಕೆ ತುಂಬ ಒಳ್ಳೆಯದು. ಅಣ್ಣ ಸಿಜು ಅಣ್ಣ,
ಕರ್ನಾಟಕದಲ್ಲಿ ಕೈಗೊಬ್ರು ಕಾಲ್ಗೊಬ್ರು ಇಂಜಿನಿಯರು ಡಾಕ್ಟರ್ಗಳೇ. ನಮ್ಮೂರಲ್ಲೂ ಕಮ್ಮಿ ಅಂದರೂ 500 ಜನ ಇಂಜಿನಿಯರ್ಗಳು ಒಬ್ರಿಗೂ ಸರಿಯಾಗಿ ಕೆಲಸನೇ ಇಲ್ಲದೆ ಸುತ್ತಾ ಇದ್ದಾರೆ. ಹಂಗೆ ನೋಡಿದ್ರೆ ಕಲೆಗಾರರಾಗಿರೋದೇ ಎಷ್ಟೋ ಒಳ್ಳೇದು. ಹಾಂ, ಮಸಾಜಿಗೆ ಮಲ್ಕೊಂಡಿರೋ ಫಾರಿನರ್ಸ್ ಮುಂದೆ ಕುಣಿದ್ರೂ ಊಟಕ್ಕೆ ತೊಂದರೆ ಇಲ್ಲ. ಹಾಗಿದ್ರು ಇಂಜಿನಿಯರಿಂಗ್ ಓದ್ರು ಅಂತ ಹುಡುಗಿ ಅವರು ನಿನಗೆ ಕೊಡ್ತಾರೆ ಅಂತ ನಂಬಿಕೆ ನನಗಂತೂ ಇಲ್ಲ. ಅದು ಒಂದು ದೊಡ್ಡ ಕಾಮಿಡಿ. ಒಂದು ಸಾಯಂಕಾಲ ಅವರು ಎಣ್ಣೆ ಕುಡಿದು ನನಗೆ ಹೇಳಿದ್ರು ದುಬೈಯಲ್ಲಿ ಕೆಲಸ ಮಾಡೋನಿಗೆ ಮದುವೆ ಮಾಡಬೇಕು ಅಂತ ಆಸೆ. ಅದಕ್ಕೆ ನಾನು ಇಲ್ಲಿಗೆ ಬಂದು ಕಷ್ಟಪಡ್ತಿರೋದು. ಏನೇ ಆದರೂ ದುಬೈಗಿಂತ 2 ಕೈ ಮೇಲೆ ಅಲ್ವಾ ಇಂಗ್ಲೆಂಡು. ಅದು ಅಲ್ಲದೆ ನಮ್ಮ ನಾಳ್ದವ್ರಲ್ವಾ ಇಂಗ್ಲೆಂಡ್ ಅವರು. ನೀ ಅದನ್ನು ಮೊದಲು ಫಿನಿಷ್ ಮಾಡಪ್ಪ. ಎಣ್ಣೆನ ಕಾಯಿಸೋದು ಪಾಪ ಕಣ. ದೇಶದಲ್ಲಿ ಎಷ್ಟು ಜನ ಒಂದು ತೊಟ್ಟು ಎಣ್ಣೆ ಸಿಗ್ಲಿ ಅಂತ ಕಷ್ಟಪಡ್ತಿದಾರೆ ಗೊತ್ತಾ? ಖಂಡಿತ ಎಲ್ಲ ಸರಿಯಾಗತ್ತೆ. Can I get you anything else? ನಿನ್ಗೇನಾದ್ರೂ ಹೇಳ್ಬೇಕೇನಾ? ಬೇಡ ಕಣ, ನಾನು ನೋಡ್ತೀನಿ. ಈಗಲೇ ಲೇಟ್ ಆಯಿತು. ಓಕೆ, ಕ್ಯಾನ್ ಐ ಗೆಟ್ ವಾಟ್ ಶೀ ಈಸ್ ಡ್ರಿಂಕಿಂಗ್ ಪ್ಲೀಸ್? Sure. ಥ್ಯಾಂಕ್ ಯು. ನೋಡು, ಹೇಳಿ ಮುಗಿಸ್ಲಿಲ್ಲ, ಕಾಲ್ ಬಂತು. ಹಲೋ. ಹಾಂ ಗೌರಿ, ಇಲ್ಲ ನಾನು ಸಿಬಿನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಹೊರಟೆ. ಓಕೆ ಸರಿ. ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೋ. ನೀನು ಸಿಗಾಕೊಂಡಿದ್ಯಾ ಈಗ. ಏನು ಹೇಳೋದು ಬಿಡು, ಅವಳ ಬಗ್ಗೆ ತಪ್ಪೇಳಿ ಪ್ರಯೋಜನ ಇಲ್ಲ. ಬೆಳಿಗ್ಗೆಯಿಂದ ಒಬ್ಬಳೇ ಇರ್ತಾಳಲ್ಲ ಪಾಪ. ಸರಿ, ನೀ ಹೊರಡು. ನನ್ನಿಂದ ನೀನು ಲೇಟಾಗಿ ಹೋಗೋದು ಬೇಡ. ನಾನು ಅವಳನ್ನು ಸ್ವಲ್ಪ ವಿಚಾರಿಸ್ಕೋತೀನಿ. ಕಷ್ಟಗಳನ್ನ ಎದುರಿಸ್ಬೇಕು ಅಂತ ತಾನೇ ನಾವು ಪುಸ್ತಕದಲ್ಲಿ ಓದಿರೋದು. ಹಾಂ ಸರಿ ಕಣೋ. ಓಕೆ ಸರಿ ಕಣೋ. Would you like me take your picture for a beer? You want a picture of me? Yeah. May I ask you why? I just want to show Santa what I want for this Christmas. What are you saying? No, I'm not. I'm just intoxicated by you. You ಈ good. ಪ್ರೀತಿ ಬಗ್ಗೆ ಬರೆಯೋದ್ರಲ್ಲೇ ತುಂಬ ಚೆನ್ನಾಗಿ ಬರೆಯೋದು ಅಂದರೆ ಬಶೀರ್ ಅವರೇ ಅನಿಸುತ್ತೆ. ಸಾಕ್ಷಾತ್ ರಸಿಕಾ ಅಂದರೆ ಈ ಬಶೀರ್ ಅವರೇ. ಅವ್ರ ಕತೆ ಸಾರಾಂಶನೇ ಹೇಳುತ್ತೆ. ವಿಷಯನೇ ಇಲ್ಲದೆ ಇರೋದು ಅಂದರೆ ಈ ಪ್ರೀತಿ ಅಂತ. ಅದು ನಿಜಾನೇ. ನಾನು ಎದ್ದೇಳ್ಬೇಕಾದ್ರೇ ನಿನಗೋಸ್ಕರ ಏನು ಬರೀಲಿ ಅಂತ ಯೋಚನೆ ಮಾಡ್ಕೊಂಡು ಎದ್ದೇಳ್ತೀನಿ. ಬರೆದು ಮುಗಿಸಿದ್ಮೇಲೆ ಅದರಲ್ಲಿ ಏನೂ ವಿಷಯ ಇಲ್ಲ ಅನಿಸುತ್ತೆ. ಇಲ್ಲ ಅದನ್ನು ನೀನು ಕಳಿಸೋದಿಲ್ಲ. ನೀನದನ್ನು ಓದಿದ್ರೆ ನಗ್ತಾನೆ ಇರ್ತೀಯ. ಬರೆಯೋದ್ರಲ್ಲಿ ಏನಾದರೂ ಒಳ್ಳೆ ವಿಷಯ ಇದ್ದರೆ ನೀನು ಸಿಕ್ತಾಗ ಅದನ್ನು ನೀನು ಕೊಡ್ತೀನಿ, ಆಯಿತಾ? ಕೃಷ್ಣ ನೀ ಬೇಗನೆ. What's your name? Hasina. Hasina. Which part of India are you from? Bangladesh. Oh, Bangladesh. Okay, and you're working? Yeah, in a shop. Barking. Oh, in barking. Okay. In my house, washing, cleaning. Cooking I'll do. Okay? Okay? Okay. Come, I'll show you. Okay. ಹಾಂ, ನೀ ಅಮ್ಮಂಗೆ ಮದ್ದೆತ್ತಿಟ್ಯಾ? ಇವತ್ತು ಸ್ವಲ್ಪ ವೀಸಿಂಗ್ ಜಾಸ್ತಿನೇ ಇತ್ತು. ಬರ್ತಾ ಒಂದು ಪಫ್ ಕೊಟ್ಬಿಟ್ಟು ಬಂದಿದ್ದೀನಿ. ಎಷ್ಟು ವರ್ಷದಿಂದ ಈ ವೀಸಿಂಗ್ನಲ್ಲೇ ಬದುಕ್ತಾ ಇದ್ದಾರೆ. ಅಪ್ಪ ಸತ್ತ ಮೇಲೆ ಕಳೆದ 38 ವರ್ಷ ನೆಮ್ಮದಿಯಾಗಿ ಅವಳು ನಿದ್ದೆ ಮಾಡಿದ್ದೇ ನೋಡಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನಾನು ಮಲ್ಕೋಬೇಕಾದ್ರೆ ನನಗೆ ಕೇಳಿಸ್ತಿತ್ತು. ಮನೇಲೆಲ್ಲ ಪಾತ್ರೆಗಳ ಸದ್ದು. ಎದ್ದು ನೋಡಬೇಕಾದ್ರೆ ಅಮ್ಮ ಹಸು ಮತ್ತು ಆಡುಗಳ ಜೊತೆ ಏನೋ ಕೆಲಸ ಮಾಡ್ತಾ ಇದ್ರು. ಇಲ್ಲ ರೀ, ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ. ಈ ತಾಯಿ ಪ್ರೀತಿ ಹಿರಿಮಗನಿಗೆ ಮಾತ್ರನಾ? ಅಲ್ಲ, ತುಂಬಾನೇ ವರ್ಷ ಆಯ್ತು ಅಮ್ಮ ನಮ್ಮ ಜೊತೆ ಇರೋದಕ್ಕೆ ಶುರು ಮಾಡಿ. 1 ವಾರನಾದ್ರೂ ಜಿಮ್ಮಿ ಅವ್ರ ಮನೆಗೆ ಕರ್ಕೊಂಡು ಹೋಗಿದಾನಾ?
ಪ್ರತಿ ಸರಿನೂ ಅದನ್ನೇ ಹೇಳ್ತಾನೆ. ನೆಕ್ಸ್ಟ್ ಟೈಮು ಅಮ್ಮನ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ, ಸ್ವಲ್ಪ ದಿನ ನಮ್ಮ ಜೊತೆನೇ ಇರ್ಲಿ ಅಂತ. ಇದನ್ನ ಬಾಯಲ್ಲಿ ಹೇಳ್ತಾ ಇದ್ದಾನೆ ಬಿಟ್ರೆ ಮಾಡೋ ರೀತಿ ನನಗೆ ಕಾಣಿಸ್ತಿಲ್ಲ. ಅದು ಹೇಗೆ? ಈಗ ವೀಸಿಂಗ್ ಟ್ರಬಲ್ ಜಾಸ್ತಿ ಆಯ್ತಲ್ಲ, ಅವ್ರು ತಗೊಳ್ಳೋ ಯಾವ ಮಾತ್ರೆ ಯಾವ ಸಮಯಕ್ಕೆ ಅನ್ನೋದು ನಿನಗೆ ಮಾತ್ರ ತಾನೇ ಗೊತ್ತಿರೋದು. ಹೀಗಿರ್ಬೇಕಾದ್ರೆ ಅವ್ರು ಹೇಗೆ ಕರ್ಕೊಂಡು ಹೋಗ್ತಾರೆ? ಅದು ಸರಿ, ಒಂದು ನರ್ಸ್ ಆಗಿದ್ದೆ ನನ್ನ ತಪ್ಪಾಯ್ತು ಅಲ್ವಾ? ಅಲ್ಲ ರೀ, 3 ಹೊತ್ತು ಒಂದು ಮಾತ್ರೆ ನೀರು ಕೊಡೋದಿಕ್ಕೆ ನರ್ಸಿಂಗ್ ಡಿಗ್ರಿ ಏನು ಮಾಡಿರ್ಬೇಕಿಲ್ಲ. ಸ್ವಲ್ಪ ಪ್ರೀತಿ ಮನಸ್ಸಾಕ್ಷಿ ಇದ್ರೇನೆ ಸಾಕು. ಪ್ರೈವಸಿಗೆ ಡೈನಿಂಗ್ ಔಟ್ಗೆ ತಮ್ಮ, ಬೇರೆ ಎಲ್ಲ ಜವಾಬ್ದಾರಿನೂ ಅಣ್ಣನ ತಲೆಗೆ ಕಟ್ಟಿದ್ದಾನೆ. ಕೆಲವು ಸಲ ನೀನು ಮಾತಾಡೋದಿದೆಯಲ್ಲ, ಅಯ್ಯೋ, ಏನು ಅಂದ್ರೆ ನಾನು ಹೇಳೋದು ಮರ್ತು ಹೋದೆ. ನಮ್ಮ ರೋಡಲ್ಲಿ ಒಂದು ಹುಡುಗಿ ನೋಡಿದ್ರೇನೆ ಗೊತ್ತಾಗತ್ತೆ ಕನ್ನಡದವಳು ಅಂತ. ಅವಳು ಯಾವಾಗ ನೋಡಿದ್ರು ಒಬ್ಬ ನೀಗ್ರು ಹುಡುಗನ ಜೊತೆ ಕಿಸ್ಕೊಂಡು ಮಾತಾಡ್ತಿರ್ತಾಳೆ. ಏನ್ರಿ, ನಾನು ಹೇಳಿದ್ ಕೇಳಿಸ್ತಿದ್ಯಾ? ನೋಡ್ ಸರಸು, ನಾನು ನಿನ್ನ ಹತ್ರ 100 ಸಲ ಹೇಳಿದ್ದೀನಿ ನೀಗ್ರು ಅನ್ನೋ ಪದನ ಉಪಯೋಗಿಸಬಾರ್ದು ಅಂತ. ಅಯ್ಯೋ, ನನ್ನ ಬೆಡ್ರೂಮಲ್ಲೂ ನಾನು ಮಾತಾಡಬಾರ್ದಾ? ಹೌದು, ಈಗ ಬೆಡ್ರೂಮಲ್ಲಿ ಮಾತಾಡ್ತೀಯಾ, ನಾಳೆ 10 ಜನದ ಮುಂದೆನೂ ಹೀಗೆ ಮಾತಾಡ್ತೀಯಾ. ಸರಸು, ಕೆಲವೊಮ್ಮೆ ನೀನು ಮಾತಾಡೋದು ಕೇಳಿದ್ರೆ ನೀನು ಕಾಲೇಜಲ್ಲಿ ಓದಿದ್ಯಾ ಅನ್ನೋದೇ ಡೌಟು. ಕಾಲೇಜ್ಗೆ ಹೋಗಿ ಓದಿರೋದ್ರಿಂದಾನೇ ಆ ನಡವಳಿಕೆ ತಪ್ಪು ಅಂತ ನನಗೆ ಗೊತ್ತಾಗೋದು. ಇಲ್ಲ ಅಂದ್ರೆ ಆ ಹುಡುಗಿ ನನ್ನನ್ನು ನೋಡಿ ಯಾಕೆ ಹೆದರ್ಕೋಬೇಕಿತ್ತು? ಅದೇನಾದ್ರೂ ನಮ್ಮ ದೀಪೋ ಆಗಿದ್ರೆ ಅವಳ ಕಾಲು ಅಲ್ಲೇ ಮುರಿದು ಹಾಕ್ತಿದ್ದೆ. ಅದೇ ನಾ ಹೇಳ್ತಿದ್ದೀನಿ, ನಮ್ಮ ಮಕ್ಕಳು ಬೆಳೀತಿರೋ ಈ ವಯಸ್ಸಲ್ಲಿ ನಮ್ಗ್ಯಾಕೆ ಈ ಟೆನ್ಷನ್ ಎಲ್ಲ? ಸರ್ಸು, ನೀನು ಬೆಳಗ್ಗೆಯಿಂದ ಮನೇಲಿರೋದ್ರಿಂದ ಏನೇನೋ ತುಂಬ್ಕೊಂಡಿರ್ತೀಯ. ನಾನು ಎಷ್ಟು ದಿವಸದಿಂದ ಹೇಳ್ತಿದ್ದೀನಿ ನಿನಗೆ ಆ CA ಕೋರ್ಸ್ ಬಗ್ಗೆ ವಿಚಾರಿಸು ಅಂತ. ನನಗ್ ಬೇಡಪ್ಪ ಈ ದೇಶದಲ್ಲಿ ಯಾವುದೇ ಕೆಲ್ಸನೂ. ಇಲ್ಲಿ ನೋಡಿ, ನಿಮಗೆ ನಿಮ್ಮ ಮಕ್ಕಳಿಗೆ ಇಂಗ್ಲೆಂಡ್ ಎಷ್ಟಾದ್ರೂ ಇಷ್ಟ ಆಗಿರ್ಲಿ, ನನ್ಗಿಲ್ಲಿರಕ್ಕಾಗಲ್ಲ. ಇಲ್ಲಿ ನೋಡಿ, ನಿಮಗೆ ಈ 2 ವರ್ಷ ಇಂಗ್ಲೆಂಡ್ನ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇಂಡಿಯಾಲಿ ಎಷ್ಟು ಒಳ್ಳೆ ಕೆಲಸ ಸಿಗತ್ತೆ ಅಲ್ವಾ? ಅಷ್ಟಾದ್ರೂ ಯಾಕೆ ಈ ದೇಶದಲ್ಲಿ? ಬೆಸ್ಟು. ಈ ರೀತಿ ಹಾಸ್ಪಿಟಲಲ್ಲಿ ಈ ರೀತಿ ಒಂದು ಪೋಸ್ಟ್ ಸಿಗೋದಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ನಾಟ್ ಓನ್ಲಿ ದಟ್, ಈಗ ಇಲ್ಲೂ ನಮ್ಮ ದೇಶದಲ್ಲಿರೋ ಒಂದು ಸಿಟಿಗೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ಇಟ್ಸ್ ಆಲ್ ಗ್ಲೋಬಲ್ ಕಲ್ಚರ್ ಎವ್ರಿವೇರ್. ಈಗ ನಮ್ಮ ದೇಶಕ್ಕೆ ಹೋಗ್ತೀವಿ ಅಂತ ಇಟ್ಕೋ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಹೇಳು. ನಮ್ಮ ದೇಶದಲ್ಲಿ 2 ಏಟಾದ್ರೂ ಕೊಡ್ಬೋದು. ಹೇ ಲುಕ್ ಸರಸು, ಐ ಆಮ್ ನಾಟ್ ಇನ್ ಮೂಡ್ ಫಾರ್ ಅನ್ ಆರ್ಗ್ಯುಮೆಂಟ್. ಐ ಹ್ಯಾವ್ ಟು ಫಿನಿಶ್ ಮೈ ವರ್ಕ್ ಬೈ ಟುನೈಟ್. ಒಂದು ಕೆಲಸ ಮಾಡು, ಈಗ ಬೇಡ, ನಾಳೆ ಡಿಸ್ಕಸ್ ಮಾಡೋಣ. ಓಕೆ, ಹೋಗಿ ಮಲಗು. ನಾನು ಈ ಕೆಲಸ ಮುಗಿಸ್ಬೇಕು. ಏನ್ರಿ, ಊಟ ಆದ್ಮೇಲೆ ಈ ಮೀನ್ ಸಾರ್ ಪಾತ್ರೆನ ತೊಳೆದು ಬಿಡಿ ಆಯ್ತಾ? ಲಾಸ್ಟ್ ಟೈಮ್ 10 ಸರಿ ತೊಳೆದ್ಮೇಲೆನೆ ಆ ಸ್ಮೆಲ್ ಹೋಗಿದ್ದು. ಆಮೇಲೆ ನನಗೆ ವೀಕೆಂಡ್ ಡ್ಯೂಟಿ ಇದೆ. ಅವಳಿಗೆ ಚರ್ಚಲ್ಲಿ ಡ್ರಾಮಾ ಪ್ರಾಕ್ಟೀಸ್. ಆಮೇಲೆ ಅಮ್ಮನ್ ಯಾರು ನೋಡ್ಕೊಂತಾರೆ? ಅಮ್ಮನ್ ನೋಡ್ಕೊಳಕ್ಕೆ ನಾನು ಜಿಮ್ಮಿನ ಕರಿತೀನಿ. ಹೋಗಿ ಬರ್ತೀನಿ. ಹ್ಯಾವ್ ಯು ಫಿನಿಶ್ ದಟ್ ವರ್ಕ್? No, I'm actually still working on this project. I will email you when I finish this Okay, work, sure. okay? ಹೇಳಿ ಅಣ್ಣ, ಏನು ವಿಷಯ? ಏನಪ್ಪ ಕಾಣಿಸ್ತಾನೆ ಇಲ್ಲ ನೀನು? ಏನಣ್ಣ ಹೇಳೋದು, ಕೆಲಸದಲ್ಲಿ ತುಂಬ ಇಶ್ಯೂಗಳು. ಇವಾಗೆಲ್ಲ ಮಧ್ಯರಾತ್ರಿ ಆಗುತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ.
ಈ ವೀಕೆಂಡು ನೀನು ಮನೆಗೆ ಬರ್ತೀಯಾ? ಈ ವೀಕೆಂಡು ಸ್ವಲ್ಪ ಬ್ಯುಸಿ ಅಣ್ಣ. ಶುಕ್ರವಾರ ಉಷಾದು ಬರ್ತ್ಡೇ, ಶನಿವಾರ ಅವಳನ್ನ ನಾನು ಡಿನ್ನರ್ ಕರ್ಕೊಂಡು ಹೋಗಬೇಕು. ಆಮೇಲೆ ಆದಿತ್ಯ ಅವನಿಗೆ ಸಂಡೇ ಸ್ಕೇಟಿಂಗ್ ಕ್ಲಾಸ್ ಇದೆ. ಅದು ಸಾಲಲ್ಲ ಅಂತ ನನಗೆ ಮತ್ತೆ ಆಫೀಸ್ಗೇನೋ ಬರೋ ಪ್ರೋಗ್ರಾಮ್ ಬೇರೆ ಇದೆ. ಇಲ್ಲ ಅಮ್ಮಗೇನಾದರೂ ತೊಂದರೆ ಆಗಿದೆಯಾ ಇವಾಗ? ಸ್ವಲ್ಪ ವೀಸಿಂಗ್ ಇದೆ ಕಣೋ. ಅದು ಮಾತ್ರ ಅಲ್ಲ, ಅಮ್ಮ ಒಂಟಿ ಆಗಿರೋದು ಒಂಥರ ಇದೆ ಕಣೋ. ಅವಾಗವಾಗ ಸ್ವಲ್ಪ ನೀನು ಆಫೀಸಲ್ಲಿ ನನಗೆ ತುಂಬ ಕೆಲಸ ಇದೆ ಅಣ್ಣ. ನಿಮಗೆ ಗೊತ್ತಿಲ್ಲದಿರೋದ ಅಣ್ಣ, ಅಮ್ಮಗೆ ಫೋನಲ್ಲಿ ಮಾತಾಡೋದೊಂದೇ ಸ್ವಲ್ಪ ಕಷ್ಟ. ಕೆಲಸದ ಟೈಮಲ್ಲಿ ನಾನು ಪರ್ಸ್ನಲ್ ಮಾತಾಡ್ತಿದ್ರೆ ಬೇರೆಯವರು ಏನು ತಿಳ್ಕೊಳ್ತಾರೆ? ಇದು ಕರ್ನಾಟಕ ಅಲ್ಲಲ್ವಾ? ಹಲೋ ಹಲೋ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಯಸ್ಸಾದ್ಮೇಲೆ ಅಪ್ಪನಿಗೆ ತುಂಬ ತೊಂದರೆ ಆಯಿತು. ರಾತ್ರಿ ಹೊತ್ತು ನಿದ್ದೆನೇ ಬರ್ತಿರ್ಲಿಲ್ಲ. ಕಳ್ಳರು ಯಾರಾದರೂ ಬರ್ತಾರೆ ಅಂತ ಭಯ ಪಡ್ಕೊಂಡು ಅವರು ಬಾಗ್ಲಲ್ಲೇ ಕುರ್ಚಿ ಹಾಕೊಂಡು ಕೂತ್ಕೊಳ್ತಿದ್ರು. ಒಂದಿನ ರಾತ್ರಿ ಪಕ್ಕದ ತೋಟದಲ್ಲಿ ಏನೋ ಸತ್ ಕೇಳ್ತಿದ್ದಂಗೆ ನಮ್ಮಪ್ಪ ಒಂದು ಕಲ್ಲು ತಗೊಂಡು ಎಸೆದ್ರು. ಅದು ಬಿದ್ದಿದ್ದು ಶ್ರೀಧರ್ ಮಾವಂಗೆ. ಆಮೇಲೆ ಕೇಳಬೇಕಾ, ಮಾರನೇ ದಿನಕ್ಕೆ 7 ಅಡಿ ಕಾಂಪೌಂಡ್ ಹಾಕ್ಸ್ಬಿಟ್ರು. ಯಾವುದೋ ಒಂದು ಮೂವಿನಲ್ಲಿ ಇದೇ ರೀತಿ ಸೀನ್ ನೋಡಿದ್ದೀನಿ ನಾನು. ಅದೇ ರೀತಿ ಆಗೋಯ್ತಲ್ಲ. ಅದು ಬಿಡಿಸಿ ಜೋಣ, ಅಪ್ಪಂಗೆ ಹುಷಾರಿಲ್ಲ ಅನ್ನೋದ್ರ ಬಗ್ಗೆ ಶ್ರೀಧರ್ ಮಾವ ಯೋಚಿಸ್ಲೇ ಇಲ್ಲ. ಅಪ್ಪನ ಹಾಕೊಂಡು ಹಳ್ಳಕ್ಕೆ ನೂಕೆ ಬಿಟ್ರು ಅಂತೀನಿ. ಆಮೇಲೆ ಏನಾಗಲಿಲ್ಲ. ಪಾಪ ಶ್ರೀಧರ್ ಮಾವ 1 ವಾರ ಮಲ್ಕೊಂಡಿದ್ರು. ನಾನು ವೇಷ ಹಾಕೊಂಡು ಅವ್ರನ್ನ ಭಯಪಡಿಸ್ದೆ ಅಂತ ಊರವರೆಲ್ಲ ಮಾತಾಡ್ತಿದ್ರು. ಅವ್ರು ಹೇಳಿರೋದ್ರಲ್ಲಿ ನಿಜ ಏನಾದರೂ ಇದೆಯೇನೋ? ಛೇ, ಹೋಗಿ ಅಣ್ಣ. ಅಣ್ಣ ಸಿಜೋಣ, ಇಲ್ಲಿ ಬನ್ನಿ. ಏನು? ಇಲ್ಲಿ ಬನ್ನಿ ಬನ್ನಿ. ಹೆಂಗಿದೆ ಅಣ್ಣ ಇದು? ಚೆನ್ನಾಗಿದ್ಯಾ? ನಾನು ನೋಡಿಟ್ಟಿದ್ದೀನಿ. ಸಂಬಳ ಬಂದ ತಕ್ಷಣ ತಗೋಬೇಕು. ಹಾಗಿದ್ರೆ ಸಂಬಳ ಬಂದ್ಮೇಲೆ ನೋಡ್ಕೊಳ್ಳೋಣ ಅನ್ನೋ ವ್ಯಾಧಿ ನನಗೆ ಮಾತ್ರ ಇಲ್ಲ. ಅಮ್ಮಗೆ ತುಂಬ ಇಷ್ಟ ಆಗತ್ತಿದು. ಸ್ನೇಹವು ನಮ್ಮಲ್ಲಿ ಹೀಗೆ ಎಂದು ಇರಲಿ, ಕಷ್ಟವೋ ಸುಖವೋ ಹೀಗೆ ಎಂದು ಇರಲಿ. ಜಲಪಾತದ ನೀರಿನಂತೆ ಇರುವ ಪರಿಶುದ್ಧವಾದ ನಮ್ಮ ಈ ಸ್ನೇಹ ಎಂದೆಂದು ಹೀಗೆ ಇರುವ ಆಸೆಯೋ. Hey, you know you're going to that practice also. Yeah, as if you can cook. Megu, you want to come home? I will drop you. It's my dad. See you later. I'll call you. Megu, I want to talk to you something. What is there to talk about? Daddy is just a friend. ಸುಮ್ಮನಿರು. ಆ ಫೋನ್ ಇಲ್ಲಿ ಕೊಡು. ಕೊಡು. ಇಲ್ಲಿ ನೋಡು. ಇನ್ಮೇಲೆ ನನ್ನ ಅನುಮತಿ ಇಲ್ಲದೆ ಈ ಮನೆ ಬಿಟ್ಟು ಎಲ್ಲಾದರೂ ಹೋದರೆ ಕೈ ಕಾಲು ಮುರಿದು ನೆಕ್ಸ್ಟ್ ಫ್ಲೈಟ್ನಲ್ಲೇ ನಿನ್ನನ್ನು ಊರಿಗೆ ಕಳಿಸ್ತೀನಿ. ಅರ್ಥ ಆಯ್ತಾ? ಹೋಗು. Hey, Stacy, what's up? Okay, this is how you contracted from India. Let me try that again, Krishnan. Jay Krishnan, friend. And this is Sibin Krishnamurthy and we call him Sibin. And now I'm going. Okay. Sibin Korikos? Yeah. Are you a Kannadiga? No. Okay. Yeah. Good luck and
ಟಾಕ್ ಟು ಯು ಲೇಟರ್. ಶೂರ್. ಯಾ. ಅಯ್ಯೋ ಪಾಪ. ಆಮೇಲೆ ಪಾಪ ಹಾಯ್ ಹಲೋ ಅಂತ ಮಾತಾಡ್ಬಿಟ್ಟು ಸುಮ್ಮನೆ ನಿಲ್ಸೋದಿಲ್ಲ ಅವರು. ಆರ್ ಯು ಎ ಕನ್ನಡಿಗ? ಅದು ಈ ದೇಶದಲ್ಲಿ ಕನ್ನಡದವ್ರನ್ನ ನೋಡಿರೋ ಎಕ್ಸೈಟ್ಮೆಂಟ್ ಅಲ್ಲಿ ಕೇಳಿರ್ಬಹುದು ಪಾಪ. ಕನ್ನಡಿಗ ಅಂತ ಹೇಳ್ಬಿಟ್ರೆ ಸಾಕು, ಆಮೇಲೆ ಕನ್ನಡದಲ್ಲೇ ಮಾತಾಡ್ತಾರೆ. ಯಾವ ಊರು, ಮನೆಯಲ್ಲಿ, ಹೆಂಡತಿ ಏನ್ ಮಾಡ್ತಿದ್ದಾಳೆ. ನಮ್ ದೇಶಕ್ಕೆ ಬೇರೆ ದೇಶದವ್ರು ಬಂದಾಗ ಅವ್ರ ಭಾಷೆಯಲ್ಲಿ ತಾನೇ ಮಾತಾಡ್ತಾರೆ. ನಿಮ್ಗೆ ಯಾಕೆ ಕನ್ನಡ ಕಂಡ್ರೆ ಆಗೋದೇ ಇಲ್ಲ? ಅವನೇ ಒಬ್ಬ ಬಿಳಿ ಮನುಷ್ಯನ ಥರ ಆಡ್ತಾನೆ, ಆಮೇಲೆ ಅವನೇ ಆಟ ಆಡೋಕ್ಕಾಗಲ್ವಲ್ಲ. ಏಯ್, ನಿನ್ಗೇನಾದ್ರು ಬೋರ್ ಆಗ್ತಿದೆ ಅಂತ ಅನಿಸ್ತಿದ್ಯಾ? ಹಳೆ ಮ್ಯಾಂಚೆಸ್ಟರ್ ಕತೆಗಳೆಲ್ಲ ಮಾತಾಡೋಣ. ಹೇಯ್ ಕಾಮ್ ಡೌನ್. ಒಂದು ಬಿಯರ್ ಕುಡಿಯೋಣ, ಚಿಲ್ ಮಾಡಕ್ಕೆ. ಯಾ, ಕಮ್. ಅಮ್ಮ ನಿದ್ದೆ ಬರಲಿಲ್ವಾ? ಇಲ್ಲ, ಜಮ್ಮಿ ಇವಾಗ ತಾನೇ ಫೋನ್ ಮಾಡಿಟ್ಟ. ನೀನೇನಾದರೂ ಅವನ ಹತ್ರ ಮಾತಾಡ್ದೇನಪ್ಪ? ಯಾಕೆ ನಿನ್ನ ಕೈ ತುಂಬ ತಣ್ಣಗಿದೆ? ಹೊರಗೆ ಚಳಿ ಜಾಸ್ತಿನಾ? ಸ್ವಲ್ಪ ಜಾಸ್ತಿ. ಸರಿ, ಅವನೇನು ಹೇಳ್ದ? ವಿಶೇಷವಾಗಿ ಅವನೇನೂ ಹೇಳಲಿಲ್ಲ. ಅವನಿಗೆ ಕೆಲಸ ಜಾಸ್ತಿ ಅಂತ ಹೇಳ್ತಿದ್ದ. ಚಿಕ್ಕ ಹುಡ್ಗನ ಇಟ್ಕೊಂಡು ಉಷಾಗೆ ತುಂಬ ಕಷ್ಟ ಆಗ್ತಿದೆ ಅನಿಸುತ್ತೆ. ನಾನು ಕಾಲೊತ್ಲೇನಮ್ಮ? ಒಂದು ಬೀಫ್ ರೋಸ್ಟು, ಫಿಶ್ ಫ್ರೈ ಒಂದು. ಹೌದು, ಯಾರದು? ಈಸ್ಟ್ ಲಂಡನ್ನಿಂದ ಕನ್ನಡ ಅಸೋಸಿಯೇಷನ್ ಪ್ರೆಸಿಡೆಂಟ್ ತಾನೇ? ಕೈ ಕೊಡಿ. ಹಾ, ಒಳ್ಳೇದು. ಆಮೇಲೆ ಇದು ಸಾಧಾರಣ ಪದವಿ ಅಲ್ಲ, ನಮಗೆ ಒಂದು ಸ್ಪೆಷಲ್ ಟ್ರೀಟ್ ಕೊಡ್ಬೇಕು. ಖಂಡಿತ ಮಾಡೋಣ. ನೀವೊಂದು ಕೆಲಸ ಮಾಡಿ, 9 ಗಂಟೆಗೆ ರೆಸ್ಟೋರೆಂಟ್ ಕ್ಲೀನ್ ಮಾಡಿದ್ಮೇಲೆ ಇಲ್ಲೇ ಪಾರ್ಟಿ ಮಾಡೋಣ. ಆರ್ಡರ್ ಬೇಗ ಮುಗಿಸಿ. ಸಿಜು, ಬಿಳಿ ಜನ ಜೊತೆ ನಾಳೆ ಮೀಟಿಂಗ್ ಇದೆ, ನೈಟು ಬೇಗ ಮುಗಿಸ್ಬಿಡು, ಆಯ್ತಾ? ಸರಿ, ಅದನ್ನೆಲ್ಲ ನೋಡ್ಕೊಳ್ಳೋಣ ಸರ್. ಶಂಕರ, ಕತ್ತಿ ಎತ್ಕೋ ಮಗನೇ. ಕತ್ತಿ ಯಾವಾಗಲೂ ರೆಡಿ ಆಯ್ತು. ಏಯ್ ಬಗೆ 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 ಏಯ್ ಬಗೆ ಬಗೆ ಏಯ್. Hey, go away, man. Hey, get some curry for us. I will call the police. Hey, Oi! What you doing? What the fuck you doing? Get out! Beautiful Just get guy. lost from here. Stop. Go! Get out! You better stay out. Hey. ಹಾ, ಅದ್ ಹೇಗೆ? ಅಪ್ಪನ್ ನೋಡಿತಾನೆ ಮಕ್ಕಳು ಓದೋದು. ಇದನ್ನೆಲ್ಲ ಒಗ್ದುನೆ ನನ್ನ ಜೀವನ ಮುಗ್ದು ಹೋಗುತ್ತೆ ಅನ್ಸತ್ತೆ. ಹೋದ ಜನ್ಮದಲ್ಲಿ ನಾನು ದೋಬಿ ಆಗಿದ್ದೆ ಅನ್ಸತ್ತೆ. ಮತ್ತೇನು, ಹಾಕೊಂಡಿರೋದು ಹಾಕೊಳ್ದೇ ಇರೋದು ಬೇರೆ ಬೇರೆ ಮಾಡಿ ಇಡಿ ಅಂತ ಹೇಳ್ತೀನಿ. ಸ್ಮೆಲ್ ಮಾಡಿ ನೋಡಿದ್ರೆ ಗೊತ್ತಾಗಲ್ವಾ ಅಂತ ಕೇಳ್ತಾರೆ. ಸ್ಮೆಲ್ ಮಾಡಿ ನೋಡೋದಕ್ಕೆ ನಾನೇನು ಪೊಲೀಸ್ ನಾಯ? What is it, Mum? Chocolate? Mum, give it back. ನೀನ್ ರೂಮ್ಗೆ ಹೋಗು. ನಾನಿಂಥವನು ಸುಮ್ಮನೆ ಬಿಟ್ಬಿಡ್ತೀನ? ನಮಗೆ ಎಲೆಕ್ಷನ್ನ
ಅದಕ್ಕೆ ನಾನು ಹುಷಾರಾಗ್ಬಿಟ್ಟು ವೀಕ್ ಡೇಸಲ್ಲೇ ಎಲೆಕ್ಷನ್ ಇಟ್ಬಿಟ್ಟೆ. ಇವ್ರ ಗ್ಯಾಂಗ್ಸ್ ಅವರೆಲ್ಲರೂ ಕೆಲಸ ಮಾಡೋಂಥವ್ರು. ಅಯ್ಯ ಹೋಗೇಣ, ಯಾಕೆ ಮಾತಾಡಬೇಕು? ನಾವು ಎಲೆಕ್ಷನ್ ಮಾತಾಡೋದೇ ಬೇಡ. ನಾವು ಸೆಲೆಬ್ರೇಟ್ ಮಾಡೋಣ. ಒಂದು ಹಾಡು ಹೇಳೋ. ಯಾರಿಲ್ಲಿ ಹಾಡು ಹೇಳ್ತಾರಪ್ಪ? ಅದಕ್ಕೆ ನಮ್ಮ ಶಂಕರ ಇದನ್ನಲ್ಲ, ಅವನು ಚೆನ್ನಾಗಿ ಹಾಡ್ತಾನೆ. ಇಲ್ಲ ಇಲ್ಲ, ಬಾರ, ಇವತ್ತು ಒಂದು ಒಳ್ಳೆ ದಿನ ಅಲ್ವಾ? ಬಾ, ನೀನ್ ಹಾಡ್ತೀಯಲ್ಲ ಆ ನಾಟಕದ ಹಾಡುಗಳು, ಅದ್ರಲ್ಲಿ ಒಂದ್ ತೆಗೆದು ಹಂಗೆ ಬಿಡು. ಬರೀ ಅಷ್ಟೇ ಅಲ್ಲ, ಕಥಕಳಿನೂ ಗೊತ್ತು. ಏನಾದ್ರೇನಂತೆ? ಹಾಡು ಹಾಡು ಹಾಡು. ಹಾಡಪ್ಪ ಹಾಡಪ್ಪ, ಹಾಡು ಹಾಡು. अजिता हरे जय माधव विष्णु अजिता हरे जय ಆಹಾ, ಸಾಕು ಸಾಕು, ನಿಲ್ಸು. ಏನಪ್ಪ ಇದು? ನಿದ್ದೆ ಮಾಡೋ ಹಾಡ? ನಮ್ಮನ್ನ ಮಲಗಿಸೋಂಗಿದ್ಯಲ್ಲಪ್ಪ ನೀನು. ರಾಜಾ, ಒಂದೊಳ್ಳೆ ಹಾಡು ಹೇಳೋ. ಇಲ್ಲ ಅಂದ್ರೆ ಬಿಡಪ್ಪ, ನಾವೇ ಆಡ್ಕೊಂತೀವಿ. ಮನೆಗೆ ಬರಲಿಲ್ಲ ಅಂತ ಬೈಬೇಡಿ ನೀವು, ಹನಿ ನೀರಾವರಿಯ ನಡೆಸಿದ್ದೀವಿ ನಾವು. ಮನೆಗೆ ಬರಲಿಲ್ಲ ಅಂತ ಬೈಬೇಡಿ ನೀವು, ಹನಿ ನೀರಾವರಿಯ ನಡೆಸಿದ್ದೀವಿ ನಾವು. ಮನೆಗೆ ಬರಲಿಲ್ಲ ಅಂತ ಬೈಬೇಡಿ ನೀವು. ಏಯ್, ನೀನು ಇಲ್ಲಿ ಬಂದು ನಿಂತ್ಕೊಂಡಿದ್ದೇನಾ? ನಿನ್ನನ್ನು ಎಲ್ಲರೂ ಅಲ್ಲಿ ಹುಡುಕ್ತಾ ಇದ್ದಾರಲ್ಲಪ್ಪ. ನಾ ಬರಲ್ಲ ಸಿಜೋಣ. ಎಷ್ಟೋ ವರ್ಷಕ್ಕೊಂದ್ಸತಿ ನಮ್ಗೆ ಈ ಥರ ಪಾರ್ಟಿ ಸಿಗ್ತಾ ಇದೆಯಪ್ಪ. ಈ ಟೈಮ್ನ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಬೇಡವೇನಾ? ಬಾರೋ. ನಾನು ಬರಲ್ಲ. ಬಾರೋ. ಬಾರ ಬಾರ. ಶಂಕರ, ಬಾಬಾ, ನಮ್ಮ ಅಸೋಸಿಯೇಷನಲ್ಲಿ ಈ ವರ್ಷದ ಮೊದಲನೇ ಪ್ರೋಗ್ರಾಮು ಈ ಕ್ರಿಸ್ಮಸ್ ಪ್ರೋಗ್ರಾಮು. ಕ್ರಿಸ್ಮಸ್ ತಾತ ಮತ್ತೆ ಮಕ್ಕಳು ಆಚೆ ಕಡೆ ನಿಂತ್ಕೊಂಡು ಹಾಗೆ ಎಲ್ಲ ಸುತ್ತಾಡ್ತಾರೆ. ಸ್ಯಾಂಟಾ ಕ್ಲಾಸು ಹಾಲ್ ಒಳಗಡೆ ಬರ್ಬೇಕಾದ್ರೆ ಕಥಕಳಿ ಮತ್ತೆ ಚೆಂಡೆ ಇಡೋಣ ನಾವು. ಕಥಕಳಿನೇ ಇಲ್ಲಿ ಇರ್ಬೇಕಾದ್ರೆ ಬೇರೆಯವ್ರನ್ನ ನಾನು ಯಾಕೆ ಹುಡುಕ್ಬೇಕು? ಅದು ನಿನ್ ಕೆಲ್ಸ ಅಲ್ವಾ? ಹೌದು, ನಿನ್ನ ಹತ್ರ ಅದಕ್ಕೆ ಬೇಕಾಗಿರೋ ಡ್ರೆಸ್ಸು ಎಲ್ಲ ಇದೆ ಅಲ್ವಾ? ಇಲ್ಲ, ಈ ಎಣ್ಣೆ ಹೊಡೆಯೋ ಪಾರ್ಟಿಗೆ ನಾನು ಬರಲ್ಲ. 8 ವರ್ಷ ಕಾಲಲ್ಲಿ ರಕ್ತ ಬರ್ಸ್ಕೊಂಡು ಕಲ್ತಿರೋ ಕಲೆ ಅದು. ಅದ್ರ ಬೆಲೆ ಗೊತ್ತಿಲ್ಲದಿರೋರು ಮುಂದೆ ಆಡೋಕ್ಕಾಗಲ್ಲ. ಆಮೇಲೆ ಈ ಕಲೆಗೆ ಬೆಲೆ ಕೊಡದೇ ಇದ್ದರೂ ಈ ರೀತಿ ರೋಡಿಗೆ ತಂದು ಮರ್ಯಾದೆ ತೆಗೆಯೋ ಕೆಲಸ ಅಂತೂ ದಯವಿಟ್ಟು ಮಾಡಬೇಡಿ. ಸಿಜೇಣ, ನಾನು ಹೋಗ್ತಾ ಇದ್ದೀನಿ, ನೀವು ಬರೋಂಗಿದ್ರೆ ಬನ್ನಿ. ಶಂಕರ ಏನೋ ಇದು? ಇರೋ, ಸ್ವಲ್ಪ ನಿಂತ್ಕೊಳ್ಳಪ್ಪ. ಚಳಿನಲ್ಲಿ ನಡುಕೊಂಡು ಸ್ವೆಟ್ರ್ ಹಾಕೊಳ್ಳೋಕೆ ಕಾಸಿಲ್ದೇ ಇರ್ಬೇಕಾದ್ರೆ ಬಂದ್ಯಲ್ಲ, ಅವಾಗ ಕೆಲಸ ಬೇರೆ ಇರಲಿಲ್ಲ ಎಲ್ಲೂ ನಿನ್ಗೆ. ಆ ಥರ ಇದ್ರು ನಮ್ಮೂರು ಹುಡುಗ ಅಂತ ನಿನ್ನ ನನ್ನ ಕೆಲ್ಸಕ್ಕೆ ಇಟ್ಕೊಂಡೆ ನೋಡ್ದ್ಯಾ? ಕೃತಜ್ಞತೆ ಇಲ್ಲದೆ ಇರೋಂಥವ್ರು ಇಲ್ಲಿರೋಂಥ ಅವಶ್ಯಕತೆನೇ ಇಲ್ಲ. ನೀನು ಇಲ್ಲಿರೋದು ಪೂರ್ತಿ ನನ್ನ ದಯೆಯಿಂದಾನೆ ಅಂತ ಮರಿಬೇಡ ನೀನು. ಬಿಟ್ಬಿಡಿ ಸರ್, ಅವನೇನೋ ಚಿಕ್ಕ ಹುಡುಗ. ಇಲ್ಲ, ಅವನಿಗೂ ಸ್ವಲ್ಪ ಬುದ್ಧಿ ಏನು ಬೇಡವಾ? ನಾಳೆ ರೂಮನ್ನು ಖಾಲಿ ಮಾಡಿ ಹೋಗ್ಬೇಕು. ಆಮೇಲೆ ಹಣ ಏನಾದರೂ ಕೊಡೋ ಬ್ಯಾಲೆನ್ಸ್ ಇದ್ರೆ ನಾನು ಸಿಜು ಹತ್ರ ಕೊಟ್ಟು ಕಳಿಸ್ತೀನಿ ಅಷ್ಟೇ. ಏಯ್, ಸ್ವಲ್ಪ ನಿಂತ್ಕೊಳ್ಳೋ. ಯಾಕಪ್ಪ ಇಷ್ಟೊಂದೆಲ್ಲ ಅವಸರವಾಗಿ ಆಡ್ತಿದ್ಯಾ ನೀನು? ಓನರ್ ಹತ್ರ ಮಾತಾಡಿ ನಾನು ಸಮಾಧಾನ ಮಾಡಿಸ್ತೀನಿ. ಹೋಗ್ಬೇಡಪ್ಪ, ಇರು. ಈ ಥರ ಅವಸರವಾಗಿ ಹೋಗ್ಬಿಟ್ಟು ಪೊಲೀಸ್ ಹತ್ರ ಸಿಕ್ಕಾಕೋಬೇಡ ನೀನು. ಅಂದರೆ ಇದು ನಿನ್ನ ಅನುಮಾನಕ್ಕೆ ಕಾರಣ. ವೆಲ್, ಮೇ ಬಿ he was planning for romantic night with you. ಇದು ರಾಮ್ದಲ್ಲ ಅಂದ್ರೆ ರಾಮ್ ಪಾಕೆಟ್ಗೆ ಹೇಗೆ ಬಂತು ಇದು? ಏನೇ ಆದರೂ ಇಷ್ಟು ದಿನ ಬಿಟ್ಟಿರಬಾರ್ದಿತ್ತು. ರಾಮ್ ಬೆರೆಯೋದನ್ನು ನೋಡಿ
ನಾನು ಇಷ್ಟೊತ್ತಿಗಾಗಲೇ ಅರ್ಥ ಮಾಡ್ಕೊಂಡಿರ್ಬೇಕಿತ್ತು. ಎಲ್ಲ ನನ್ನ ಹಣೆ ಬರ. ಓಕೆ 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 ಸಾರಿ, ಬಿಡೋದನ್ನ. ಇವಾಗ ನೀನು ಅಳೋದ್ರಿಂದ ಏನು ಪ್ರಯೋಜನ? ಕಮಾನ್, ಲೆಟ್ಸ್ ಟ್ರೈ ಟು ಥಿಂಕ್. ಓಕೆ, ದೆರ್ ಆರ್ 2 ways ಇನ್ ಫ್ರಂಟ್ ಆಫ್ ಯು. ಕಾನ್ಫ್ರಂಟ್ ಆರ್ ಇಗ್ನೋರ್ ಇಟ್. ಕಾನ್ಫ್ರಂಟ್ ಮಾಡೋದ್ರಿಂದ ದೊಡ್ಡ ಪ್ರಯೋಜನ ಇದೆ ಅಂತ ನನಗನ್ಸಲ್ಲ. ರಾಮ್ ಏನಾದರೂ ಎಕ್ಸ್ಕ್ಯೂಸ್ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಇದನ್ನು ಮುಟ್ಟಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ? ಇಲ್ಲ ಅಂದರೂ ಹಾಸ್ಪಿಟ್ಲ್ಗಳಂಥ ಹೈ ಸ್ಟ್ರೆಸ್ ಇರೋ ವರ್ಕ್ ಪ್ಲೇಸ್ಗಳಲ್ಲಿ ಇಂಥ ವಿಷಯಗಳೆಲ್ಲ ನಡೆಯೋದು ಸಹಜನೇ ಅಲ್ವಾ? ಬೈ ದ ವೇ, ನಿಮ್ಮ ಪರ್ಸ್ನಲ್ ಲೈಫೆಲ್ಲ ಹೇಗೆ ನಡೀತಿದೆ? ಬ್ಯಾಂಕ್ ಅಕೌಂಟ್ ಎಲ್ಲ ನೋಡ್ಕೊಳ್ಳೋದು ರಾಮೇನೆ. ಹೇ, ಅದ್ರ ಬಗ್ಗೆ ಅಲ್ವೇ, ದಾಂಪತ್ಯ ಜೀವನದ ಬಗ್ಗೆ. ಡೈರೆಕ್ಟಾಗಿ ಕೇಳಬೇಕಂದ್ರೆ ಸೆಕ್ಸ್ ಲೈಫ್ ಹೇಗಿದೆ? ರಾಮಿಗೆಲ್ಲ ಸ್ವಲ್ಪ ಅಲೂಫ್ ಆಗಿರ್ತಾರೆ. ಆದರೂ ಈ ವಯಸ್ಸಲ್ಲಿ ಅದು ನಿನ್ನ ತೊಂದರೆ. ವಯಸ್ಸು ಬಗ್ಗೆ ಯಾಕೆ ಯೋಚನೆ? ರಾಮ್ ಆಸೆಗಳ ಬಗ್ಗೆ ಯೋಚಿಸ್ಬೇಕಲ್ವಾ? ಸರ್ಸು, ಈ ಕಾಲದಲ್ಲಿ ನಾವು ಸ್ವಲ್ಪ ಪ್ರೊಯಾಕ್ಟಿವ್ ಆಗಿರಬೇಕು. ಎನ್ ಆಕ್ಟಿವ್ ಸೆಕ್ಸ್ ಲೈಫ್ ಇಸ್ ಎ ಮಸ್ಟ್ ಫಾರ್ ಅ ಸ್ಟ್ರಾಂಗ್ ಮ್ಯಾರೇಜ್. ಇಷ್ಟು ದಿನ ನಾನು ನಿನ್ನ ಫ್ಯಾಮಿಲಿ ಬಗ್ಗೆ ಏನೂ ಕೇಳಲೇ ಇಲ್ಲ. ಅವರೆಲ್ಲ ಎಲ್ಲಿ? ಅಬುದಾಬಿನಲ್ಲಿ ಆಗಿದ್ದು ಸ್ಕೂಲಿಂಗೆಲ್ಲ. ಅದಾದಮೇಲೆ ಇಲ್ಲಿಗೆ ಶಿಫ್ಟ್ ಆದ್ವಿ. ನಾನು ಯೂನಿವರ್ಸಿಟಿನಲ್ಲಿ ಓದಬೇಕಾದ್ರೆ ಅಮ್ಮ ತೀರ್ ಹೋದರು, ಕ್ಯಾನ್ಸರ್ ಅವ್ರಿಗೆ. ಆಮೇಲೆ ನಾನು ಮುಗಿದ್ಮೇಲೆ ಡ್ಯಾಡಿ ಬೇರೆ ಮದುವೆ ಆದರು. ಯುನೋ, ಅವ್ರು ನನಗೆ ಅಮ್ಮ ಅಂತ ಅನಿಸ್ಲಿಲ್ಲ. ಅದಕ್ಕೆ ಲೋನ್ಲಿ ಅದೇ ಅಂತ ಅನ್ಸುತ್ತೆ. ಡ್ಯಾಡಿ ಮತ್ತು ಕುಟುಂಬ ಇಲ್ಲೇ ಇದ್ದಾರೆ, ಬರ್ಮಿಂಗ್ಹ್ಯಾಮಲ್ಲಿ. ಆದರೆ ನಾ ಆ ಕಡೆ ಹೋಗೋದೇ ಇಲ್ಲ. ಕ್ರಿಸ್ಮಸ್ಗೆ ಒಂದು ಡಿನ್ನರ್ ಟುಗೆದರ್ ಇರುತ್ತೆ. ಅದು ಮಾತ್ರ ನನ್ನ ಫ್ಯಾಮಿಲಿಗೆ ನನಗೆ ಇರೋಂಥ ಒಂದೇ ಒಂದು ಕನೆಕ್ಷನ್. ಹೇ, ಐ ಆಮ್ ಸಾರಿ. ಹೇ, ಸಾರಿ ಎಲ್ಲ ಯಾಕೆ? ನಾನು ಶೇರ್ ಮಾಡಿಕೊಂಡೆ ಅಷ್ಟೇ. ಒಂದು ರೀತಿಲಿ ನೋಡಿದ್ರೆ ಎಲ್ಲ ರಿಲೇಷನ್ಶಿಪ್ಗಳನ್ನೂ ಒಂದು ಡಿಸ್ಟೆನ್ಸಲ್ಲಿ ಇಡೋದೇ ತುಂಬ ಒಳ್ಳೆಯದು. Hey, I want to ask you, your hair have the same smell as my mom had. Is it some shampoo or? ಇದು ಕೊಬ್ಬರಿ ಎಣ್ಣೆಯಿಂದ. Oh. ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ನಾನು ಊರಿಂದ ಬರಬೇಕಾದ್ರೆ ಕಾಯಿಸಿರೋ ಕೊಬ್ಬರಿ ಎಣ್ಣೆ ದೊಡ್ಡ ಬಾಟಲಲ್ಲಿ ತಂದೆ. ಇಲ್ಲಿನ ಕಸ್ಟಮ್ಸಲ್ಲಿ ಅದೇನು ಅಂತ ಎಕ್ಸ್ಪ್ಲೇನ್ ಮಾಡೋ ಅಷ್ಟೊತ್ತಿಗೆ ರಾಜೇಶ್ಗೆ ಸುಸ್ತಾಗೋಯ್ತು. ಫುಡ್ ರೆಡಿ? ಅಯ್ಯೋ, ನಾನು ಕಾಫಿ ಅಲ್ಲೇ ಮರ್ತು ಬಂದಿದ್ದೀನಿ, ಹೋಗಿ ತೊಗೊಂಬರ್ತೀನಿ. ಹಾಂ, ಓಕೆ.
ಅಮ್ಮ ಏನಾಯ್ತಮ್ಮ? ಅಮ್ಮ ಅಯ್ಯೋ ಅಮ್ಮ ಏನಾಯ್ತಮ್ಮ ನಿಮಗೆ? ಅಮ್ಮ 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 ಅಯ್ಯೋ ಶಾಲಿನಿ ಸ್ವಲ್ಪ ಬೇಗ ಬಾ, ಅಮ್ಮಗೇನು ಹುಷಾರಿಲ್ಲ. ಅಮ್ಮ ಅಮ್ಮ ಅಯ್ಯೋ ಅಮ್ಮ 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 ಅತ್ತೆ ಏನಾಯ್ತು? ಅಮ್ಮ. ಅತ್ತೆ ಅತ್ತೆ ಅಮ್ಮ ಓಕೆ ಓಕೆ ಓಕೆ, ಸ್ವಲ್ಪ ಬಾಯ್ ತೆಗೀರಿ. ಏನ್ರಿ, ಆಂಬ್ಯುಲೆನ್ಸ್ ಕರೀರಿ, ಹೋಗಿ. ಅತ್ತೆ ಏನಾಗ್ಲಿಲ್ಲ, ಏನಾಗ್ಲಿಲ್ಲ. ಫೋಟೋ ತೆಗಿ. Hey, ಹಾ Dad, ಹಾ look at that. ಹಾಗೆ ಹಾಗೆ. That one's great. I like that one more. Oh my god. Those little ones are scary. If they follow you. ಏನಿದು ಯಾವಾಗ ನೋಡಿದ್ರು ಯೋಚನೆ ಮಾಡ್ತಿರ್ತೀಯ? ಹಾಂ ಹೌದು, ನಮ್ಮ ಅಸಿಸ್ಟೆಂಟ್ ಹೇಗಿದ್ದಾಳೆ ಆ ಬಾಂಗ್ಲಾದೇಶಿ? ಎಲ್ಲ ಕೆಲಸನೂ ಮಾಡ್ತಾಳೆ, ಅಡುಗೆ ಒಂದು ಬಿಟ್ಟು. ಆದರೆ ಅವಳ ಮುಖದಲ್ಲಿ ಯಾವಾಗಲೂ ಒಂದು ಸಂಕಟ. ಅವಳ ಗಂಡ ಸರಿ ಇಲ್ಲ ಅನ್ಸತ್ತೆ. ಹಣನ ಏಣಿಸ್ಕೊಂಡು ಹೋಗಬೇಕಾದ್ರೆ ಮಾತ್ರ ಅವಳ ಕಣ್ಣಲ್ಲಿ ಸಂತೋಷ ಕಾಣುತ್ತೆ. ನಾನು ಅವಳ ಹತ್ರ ಕೇಳ್ತೀನಿ ಒಂದಿನ. ಅವ್ರ ಜೀವನ ಹೇಗಾದರೂ ಇರಲಿ, ನೀನೇ ಯಾಕೆ ತಲೆ ಕೆಡಿಸ್ಕೋತೀಯ? ಈ ಕಾಲದಲ್ಲಿ ನಂಬಿಕಸ್ಥರು ಸಿಗೋದು ಎಷ್ಟು ಕಷ್ಟ ಗೊತ್ತಾ? ಹಾಂ ನಾನೇನು ಯೋಚಿಸ್ತಿದ್ದೀನಿ ಅಂದರೆ, ನಮಗೂ ಈಗ ಖರ್ಚು ಜಾಸ್ತಿ ಆಗಿದೆ. ಓವರ್ ಟೈಮ್ ಡ್ಯೂಟಿ ಮಾಡಬೇಕಾಗುತ್ತೋ ಏನೋ. ಯುನೋ, ಇಲ್ಲಿರೋ ಡಾಕ್ಟರ್ ನರ್ಸಸ್ ಎಲ್ಲ ಹಾಗೆ ಸಂಪಾದನೆ ಮಾಡ್ತಿದ್ದಾರೆ. ಸೊ ಮುಂದಿನ ತಿಂಗಳಿಂದ ನಾನು ಎಕ್ಸ್ಟ್ರಾ ಶಿಫ್ಟ್ಗೆ ಒಪ್ಕೊಂಡಿದ್ದೀನಿ. ಆಮೇಲೆ ಆ ಬಾಂಗ್ಲಾದೇಶಿ ಫುಲ್ ಟೈಮ್ ಬರ್ಬೋದು ಪರ್ಮನೆಂಟಾಗಿ. Amma told me. Come on, I'll do it. I'll do it. ಅಪ್ಪ, ಅಮ್ಮ, What language do we speak at home? ಹಾಂ ಕನ್ನಡ or ತಮಿಳ್? ಕನ್ನಡ ಬಿಟ್ಟು ತಮಿಳ್. ವಿ ಸ್ಪೀಕ್ ಕನ್ನ ತಮಿಳ್. ರಾಜೇಶ್, ಗೌರಿ, ನಾವಿದನ್ನ ಇವಾಗಲೇ ಡಿಸ್ಕಸ್ ಮಾಡಬೇಕಾ? ಏನೂ ಸೀಕ್ರೆಟ್ ಇಲ್ಲ ಅಂತ ತಾನೇ ಹೇಳಿದ್ರಿ. ಬರಲಿ ನಿಮ್ಮ ಫ್ರೆಂಡು, ನಾನೇ ಕೇಳ್ತೀನಿ. ಶಟಾಪ್ ನಾವು. ಏನು ಮಾತಾಡ್ತಿದ್ಯಾ ಗೌರಿ? ನೀನು ಮಾತಾಡ್ತಿರೋ ವಿಷಯ ದೊಡ್ಡ ವಿಷಯನೇ ಅಲ್ಲ. ಹೌದು, ಮದ್ವೆಗೆ ಮುಂಚೆ 8 ಅವರು 10 ಅವರೆಲ್ಲ ಚಾಟಿಂಗ್ ಮಾಡ್ತಾ ಇದ್ರಲ್ಲ, ಅವಾಗ ಯಾಕೆ ಹೇಳಿಲ್ಲ ನೀವು ನನಗೆ ಈ ಸೀಕ್ರೆಟ್ನ? ನೀವು ಇದರಲ್ಲಿ ಭಾಗಿಯಾಗಿದ್ದೀರಾ ಅಲ್ವಾ? ವರದಕ್ಷಿಣೆ ತಗೊಂಡು ನೀವು ನನ್ನನ್ನು ಮದುವೆ ಆಗ್ತಿದ್ದೀರಾ ಅಂತ ನನಗೆ ಗೊತ್ತಾಗಿದ್ದಿದ್ರೆ. ಇದರಲ್ಲಿ ಏನಪ್ಪ ಇದೆ? ನನ್ನ ಆಫೀಸಲ್ಲಿ ಎಷ್ಟೊಂದು ಜನ ಇದೇ ಥರ ಮಾಡಿದ್ದಾರೆ. ಅದು ನನ್ನ ಪ್ರಾಬ್ಲಮ್ ಅಲ್ಲ. ಐ ಜಸ್ಟ್ ಡಿಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಫಾರ್ ಮನಿ. ಇಟ್ಸ್ ನಾಟ್ ಅಬೌಟ್ ದ ಮನಿ ಗೌರಿ. ಐ ಲವ್ ಯು ಟು. ನೀಲಿ ಬಾನುನೇ ದೂರಾದೆಯ ಪ್ರೀತಿಯನ್ನು ಅಗಲಿನ ಹೇಗೆ ಇನ್ನು ಬಾಳಲಿ, ಬದುಕಿನ ಈ ಹಂತವನು ಹೇಗೆ ನಾನು ದಾಟಲಿ. ಮಾಯಗಾತಿ ಏಕೆ ನೀ ನನ್ನ ಹೀಗೆ ಕಾಡುತ್ತೀಯೇ? ನೀಲಿ ಬಾನುನೇ ದೂರಾದೆಯ. ಸೊ ದೀಪು, ಚಿಂಟು, ಅಪ್ಪ ಹೇಳಿದ್ದೆಲ್ಲ ನೆನಪಿದೆಯಲ್ಲ? ನೆಕ್ಸ್ಟ್ ಮಂತ್ ಆನ್ ವೀಕ್ಲಿ 3 days ಅಪ್ಪ ಮನೆಯಲ್ಲಿ ಇರೋದಿಲ್ಲ. ದೀಪು, ಊಟ ಮಾಡ್ಬೇಕಾದ್ರೆ ಓದಬಾರ್ದು ಅಂತ ಎಷ್ಟು ಸರಿ ಹೇಳಿದ್ದೀನಿ. ಆ್ಯಂಡ್ ದೋಸ್ 3 days ಅಪ್ಪ ವಿಲ್ ಬಿ ಸ್ಟೇಯಿಂಗ್ ಬ್ಯಾಕ್ ಇನ್ ದ ಸಿಟಿ. ಓಕೆ? But why, Appa? ಒಯ್ ಅಂತ ಕೇಳಿದ್ರೆ ಅಪ್ಪನಿಗೆ ತುಂಬ ಕೆಲಸ ಇದೆ.
ನಿದ್ದೆ ಮಾಡೋಕ್ಕೂ ಟೈಮ್ ಸಿಗಲ್ಲ. ಸಿಗೋ 3-4 ಗಂಟೆಯಲ್ಲಿ ಇಲ್ಲಿಗೆ ಬಂದು ಹೋದರೆ ಸರಿ ಇರಲ್ಲ. ಓಕೆ, ಅದಕ್ಕೆ ಅಪ್ಪ ಹಾಸ್ಪಿಟ್ಲ್ ಹತ್ರನೇ ಎಲ್ಲಾದರೂ ಉಳ್ಕೋಬೇಕಾಗತ್ತೆ. But Appa, who you gonna stay with? ಅದು ಬಂದು ಅಪ್ಪನ ಫ್ರೆಂಡ್ ಜೊತೆ ಉಳ್ಕೋತಾರೆ. ಅದು ನಿಮಗೆ ಗೊತ್ತಿಲ್ಲ. ಅಪ್ಪನ ಡಾಕ್ಟರ್ ಫ್ರೆಂಡ್ ಅವರು. But Appa, can we come and stay with you, please? Can we, please? ನಾಟ್ ನೋ, ಅದೊಂದು ಚಿಕ್ಕ ಕೋಣೆ ಅಮ್ಮ. ಲೆಟ್ಸ್ ಥಿಂಕ್ ಅಬೌಟ್ ಇಟ್. ಓಕೆ, ಆ್ಯಂಡ್ ಯು ಗೈಸ್ ಶುಡ್ ಲಿಸನ್ ಟು ಯುವರ್ ಅಮ್ಮ ಆಲ್ ದ ಟೈಮ್. Okay. ಅದರ್ವೈಸ್ ರಾತ್ರಿ ನಾನು ಕಾಲ್ ಮಾಡಿದಾಗ ಅಮ್ಮ ಏನಾದರೂ ಕಂಪ್ಲೇಂಟ್ ಹೇಳಿದ್ರೆ ಅಪ್ಪ ಇಸ್ ಜಸ್ಟ್ 1 hour ಅವೇ ಫ್ರಮ್ ಯು. ಓಕೆ ಸರ್ಸು, ಸ್ವಲ್ಪ ಸಾರು. What did I say about the book? I don't care. ಗುರಿ ತಿಳಿಯದೆ ನಾನು ಎಲ್ಲೋ ಹೊರಟಿಹೆ, ಕಷ್ಟವ ಎದುರಿಸಿ ನಾನು ಬಾಳುವೆ, ಮನಸ್ಸಿನ ನೋವನು ನುಂಗುವೆ. ಈ ತಾಯಿಯ ಕಷ್ಟವ ನೋಡೆನು, ಜೀವನದ ಈ ಕಷ್ಟವ ದಾಟುವೆ, ಈ ಅಗ್ನಿಯಂತೆ ಕಾಡುವ ಪ್ರೀತಿಯು. ಓಕೆ ಗರ್ಲ್ಸ್, ಅಪ್ಪ ಹೇಳಿದ ನೆನಪಿದೆಯಲ್ಲ? ಅಪ್ಪ ಬರೋವರೆಗೂ ಅಮ್ಮಗೆ ಒಂದು ತೊಂದರೆನೂ ಕೊಡಬಾರ್ದು. ಅಂಡ್ ಐ ವಿಲ್ ಬಿ ಬ್ಯಾಕ್ ಇನ್ ದ ನೆಕ್ಸ್ಟ್ ವೀಕ್. Bye, ಓಕೆ, Appa. ಬಾಯ್ Okay. ಬಾಯ್ ಬಾಯ್. Okay, bye. ಓಕೆ ಮಗಳೇ. ಓಕೆ ಸರ್ಸು, ಟೇಕ್ ಕೇರ್. ಬಾ. Good morning. Good morning. Good morning. I am Dr. Ram. Nice to meet you. And you are Mrs. Varghese. ಓಹೋ, ಕನ್ನಡದವರಾ? ಡಾಕ್ಟರ್ ರಾಮ್ ಅಂತ ಎಲ್ಲರೂ ನನ್ನನ್ನು ಕರೆದ್ರು. ನನ್ನ ಹೆಸರು ಶ್ರೀರಾಮ್ ಅಂತ. ಏನಂದರೆ ಇಲ್ಲಿ ಅವ್ರಿಗೆ ಈಸಿ ಆಗಲಿ ಅಂತ ಹೆಸರು ಚಿಕ್ಕದು ಮಾಡಿಕೊಂಡೆ. ನನ್ನ ಹೆಸರು ಜಾಯ್, ಇವ್ರು ನನ್ನ ವೈಫ್ ಶಾಲಿನಿ. ನೀವು ಕನ್ನಡದವರು ಅಂತ ಗೊತ್ತಾದ ಮೇಲೆ ಖುಷಿ ಆಯಿತು. ಕರ್ನಾಟಕದಲ್ಲಿ ಮಂಡ್ಯ. ಹಾಂ, ಒಳ್ಳೇದಾಯಿತು. ಅಂದರೆ ಹತ್ರದವರೇ. ನಂದು ಮೈಸೂರು. ಅಮ್ಮ ಅವ್ರನ್ನ ನಿನ್ನೆ ಸಾಯಂಕಾಲ ಅಡ್ಮಿಟ್ ಮಾಡಿದ್ದೀರಲ್ವಾ? ಈಗ ಹೇಗಿದೆ? ಉಸಿರಾಟಕ್ಕೆ ತೊಂದರೆ ಇಲ್ಲ ಅಲ್ವಾ? ಮೀಥೈಲ್ ಪ್ರೆಗ್ನಿಸಲಾನ್. Yes. ಅಮ್ಮನಿಗೆ ಅಸ್ತಮಾ ಬಂದು ಎಷ್ಟು ವರ್ಷ ಆಯಿತು? ನಾನು ಚಿಕ್ಕವನಾದಾಗಿನಿಂದ ಅಮ್ಮನಿಗೆ ಈ ತೊಂದರೆ ಇದೆ. ಜಾಯ್, ಐ ಥಿಂಕ್ ಶಿ ಮೇ ನೀಡ್ ಸಮ್ ಟೆಸ್ಟ್ ಟು ಬಿ ಡನ್. ಚೆಸ್ಟ್ ಎಕ್ಸ್ರೇ ಮತ್ತು ಬೇರೆ ಟೆಸ್ಟ್ಗಳು ಮಾಡಬೇಕಾಗತ್ತೆ. ಓಕೆ, ನಾನೇನು ಮಾಡಿಲ್ಲ, ದಯವಿಟ್ಟು ನಾನು ಬಿಟ್ಬಿಡಿ. ನಾನೇನು ಮಾಡಿಲ್ಲ, ದಯವಿಟ್ಟು ನಾನು ಬಿಟ್ಬಿಡಿ. ಅಣ್ಣ, ನಾನೇನು ಮಾಡಿಲ್ಲ, ದಯವಿಟ್ಟು ನಾನು ಬಿಟ್ಬಿಡಿ. ಅಣ್ಣ, Hasina? What is this?
ಇಟ್ಸ್ ಓಕೆ, ಇಟ್ಸ್ ಓಕೆ. How is she now? She is still on the ventilator. She seems to be stable. And have you checked saturation level? Yes, yes I have. Good. I will see you later. Okay, bye. Bye. ಹಾಯ್ Hi. ಡಾಕ್ಟರ್. ಹೇಯ್, ನನಗೊಂದು ಎಲ್ಪ್ ಬೇಕು ಕಣೋ. ನಾಳೆ ನನ್ನನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕಾಗುತ್ತಾ? ಹೌದು, ಒಂದು 7 ಗಂಟೆಗೆ. ಏನು? ಈ ಡಬ್ಲಿನ್ ಕಣ. ಇದೊಂದು 2 ವಾರ ಕೆಲಸ ಅನಿಸುತ್ತೆ ಕಣ. ನನಗೆ ಟೆನ್ಷನ್ ಗೌರಿ ಬಗ್ಗೆ ಯೋಚನೆ ಮಾಡಿದಾಗಲೇ ಕಣ. ಐ ಡೋಂಟ್ ನೋ, ಅವಳು ಒಬ್ಬಳೇ ಹೆಂಗೆ ಮ್ಯಾನೇಜ್ ಮಾಡ್ತಾಳೋ ಗೊತ್ತಿಲ್ಲ. ಇದೆಲ್ಲ ಸಾಲಲ್ಲ ಅಂತ ಒಂದು ವೆಸ್ಟರ್ನ್ ಶೋಗೆ ಬುಕ್ ಬೇರೆ ಮಾಡಿದ್ದೀನಿ. ಡ್ಯಾಮ್. ಕುಡ್ ಯು ಸೀರಿಯಸ್ಲಿ? ತುಂಬ ಥ್ಯಾಂಕ್ಸ್ ಕಣ. ಓಕೆ ದೆನ್ ಐ ವಿಲ್ ಕಾಲ್ ಯು ಲೇಟರ್ ಡಾ. ಓಕೆ ದೆನ್ ಟೇಕ್ ಕೇರ್, ಬಾಯ್. ಅವ್ರು ಯಾರ ಜೊತೆ ಉಳ್ಕೊಂಡಿದ್ದಾರೆ ಅಂತ ನೀನು ನೋಡಿದ್ಯಾ? ಕೇಳಿದಾಗ ಒಂದು ಫ್ರೆಂಡ್ ಅಂತ ಮಾತ್ರ ಹೇಳಿದ್ರು. ಜಾಸ್ತಿ ಏನು ಕೇಳಕ್ಕೆ ಹೋಗಲಿಲ್ಲ. ರಾಮ್ಗೆ ನಾನು ಸಂದೇಹ ಪಡ್ತಿರೋದು ಗೊತ್ತಾದರೆ. ಓಕೆ, ಮೇ ಬಿ ನಾವೇ ಬೇಡದೇ ಇರೋದನ್ನ ಕಲ್ಪನೆ ಮಾಡ್ಕೋತಾ ಇದ್ದೀವಿ ಅನ್ಸುತ್ತೆ. ನಾನು ರಾಮ್ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ರೆ ಹೇಗೆ? ನಿಜ ಏನು ಅಂತ ಗೊತ್ತಾಗತ್ತೆ ಅಲ್ವಾ? ಯಾವ ಟ್ರೈನಲ್ಲಿ ಹೋಗಬೇಕು? ಸೆಂಟ್ರಲ್ ಲಂಡನ್ಗ? ನೀನೊಬ್ಳೇನಾ? ಏನು ಬೇಡ, ಒಂದು 3-4 ಅವರ್ಸ್ ಟ್ರಾವೆಲಿಂಗ್ ಅಲ್ವಾ? ನಾನು ನಿನ್ನ ಜೊತೆ ಬರ್ತೀನಿ. ಇಲ್ಲ ಕಣೆ, ಇದು ಒಂದಿನದಲ್ಲಿ ಮುಗಿಯೋ ಕಥೆ ಅಲ್ಲ. ಅದು ಅಲ್ಲದೆ ನಾನು ಇವಾಗ ಸರಸು, ಡೋಂಟ್ ಸ್ಟ್ರೆಸ್ ಔಟ್, ಓಕೆ? ನಿನಗೆ ನಾನಿದ್ದೀನಿ ಫಾರ್ ಎವ್ರಿಥಿಂಗ್. ಮಾಮ್, ಅಮ್ಮ, ಅಲ್ಲ ಕೇಳಿ, ಐ ವಿಲ್ ಪೇ ಥ್ರೂ ಮೈ ಕ್ರೆಡಿಟ್ ಕಾರ್ಡ್. ಹಾಂ, ಏನ್ರಿ ಅತ್ತೆಗೆ ಏದುಸ್ರು ಬರ್ತಿದೆ? ಐ ವಿಲ್ ಕಾಲ್ ಯು ಬ್ಯಾಕ್. ಅಮ್ಮ 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 ಅತ್ತೆ, ಅಮ್ಮ ಸಿಸ್ಟರ್ ಬನ್ನಿ. ಅಮ್ಮ ಅಮ್ಮ What's wrong? Looks like she's having another asthma attack. Emergency please. ಶಂಕರ, ಶಂಕರ, ಏಯ್ ಸಿಜೋಣ, ನೀವೇನಿಲ್ಲಿ? ನೀನೇನು ಹುಡುಕ್ದೇ ಇರೋಂಥ ಜಾಗ ಯಾವುದೂ ಇಲ್ಲವೇ ಇಲ್ಲಪ್ಪ. ಕರೆಯೋದಕ್ಕೊಂದು ಫೋನ್ ನಂಬರ್ ಇಲ್ಲ, ಅಡ್ರೆಸ್ ಇಲ್ಲ, ಇಲ್ಲಿ ಬಂದು ಕೆಲಸ ಮಾಡ್ತಿದ್ಯಾ? ಏನೋ ನಿನ್ನ ಅವಸ್ಥೆ ಇಲ್ಲಿ? ಹಾಂ, ಏನು ಆರೋಗ್ಯ ಸರಿ ಇಲ್ವಾ? ಜ್ವರ ಇದೆಯಾ? ಇಲ್ಲ, ಹುಷಾರಿರಲಿಲ್ಲ. ಇವಾಗ ಪರವಾಗಿಲ್ಲ. ಸ್ವಲ್ಪ ಚಳಿ ಜಾಸ್ತಿ ಅಲ್ವಾ ಸಿಜೋಣ, ಬೇರೆ ಏನಿಲ್ಲ. ಸರಿಯಾಗಿ ನಿದ್ದೆ ಆಗ್ತಿಲ್ವಲ್ಲ, ಅದಕ್ಕೆ. ನೆನ್ನೆದೊಂದು ಕತೆ ಕೇಳಿ. ನನ್ನ ಜೊತೆ ಇರೋನು ಪೋಲೆಂಡ್ ಅವನು. ರಾತ್ರಿಯೆಲ್ಲ ಏನೋ ಮಾತಾಡ್ತಿರ್ತೀಯ ಅಂತ ಹೇಳ್ತಾನೆ ಇರ್ತಾನೆ. ನನ್ನ ಕತೆ ಹೇಳೋದು ಅವ್ನಿಗೆ ಗೊತ್ತಿಲ್ಲ. ಚಳಿ ಇದೆ, ಟೀ ತಗೋತೀರಾ? ಹೌದು, ಟೀ. ಮೊದಲು ನಿನ್ನ ಸಾಮಾನೆಲ್ಲ ತಗೊಳಪ್ಪ. ಮೊದಲಿಂದ ಹೊರಡು. ನೀನು ಹೊರಡು. ಎಲ್ಲಿ? ನಮ್ಮ ಅಂಗಡಿನಲ್ಲಿ ಇದ್ನಲ್ಲ ಒಬ್ಬ ಶ್ರೀಲಂಕಾ ಅವನು ಓಡೋಟೋದ. ಓನರ್ ಹತ್ತ ನಿನ್ನನ್ನು ಮತ್ತೆ ಕೆಲಸಕ್ಕೆ ಇಟ್ಕೊಳಕ್ ಹೇಳಿದ್ದೀನಿ. ಸರಿ, ಬೇಗ ಬಾ, ಹೋಗೋಣ ಬಾಪ. ಅಣ್ಣ, ಇದ್ದಕ್ಕಿದ್ದಂಗೆ ಹೆಂಗೆ ಹೊರಡಕ್ಕಾಗಲ್ಲ. ಅವ್ರ ಹತ್ತ ನಾ ಮಾತಾಡ್ತೀನಪ್ಪ, ನೀನು ಮೊದಲು ಹೊರಡಕ್ಕೆ ರೆಡಿ ಆಗು. So she was just standing there and hold on a second. ಹಲೋ ಸರ್ಸು, ನೀ ಎಲ್ಲಿದ್ಯಾ? ಚಿಂಟು, ಜಗಳ ಮಾಡಿದೆ, ಸ್ವಲ್ಪ ಓದು. ಏನು ಹೇಳಿದ್ರಿ? ಇಲ್ಲ
ನೋ ಜಸ್ಟ್ ಐ ಕಾಲ್ಡ್ ಯು. ಮನೇಲೆಲ್ಲ ಓಕೆ ತಾನೇ? ಯಾ ಓಕೆ ಓಕೆ. ಓಕೆ ದೆನ್ ರಾತ್ರಿ ಫೋನ್ ಮಾಡ್ತೀನಿ. ಓಕೆ, ನನಗೆ ತುಂಬ ಸುಸ್ತಾಗಿದೆ. ಆಲ್ ರೈಟ್, ಬಾಯ್ ಬಾಯ್ ಬಾಯ್. ಮೊದಲು ನಾನು ಇಲ್ಲಿ ಬಂದಾಗ ತುಂಬ ಟೆನ್ಷನ್ ಆಗ್ತಾ ಇತ್ತು. ಬೇರೆ ದೇಶ, ಜನ, ಭಾಷೆ. ಆದರೆ ಇವಾಗ ಲಂಡನ್ ಇಷ್ಟ ಆಗ್ತಿದೆ. ಏನು ತೊಂದರೆ ಇಲ್ಲದೆ ಮಧ್ಯರಾತ್ರಿ ಒಂದು ಹುಡುಗನ ಜೊತೆ ನಡೆಯೋಕ್ಕಾಗ್ತಿದೆ. ಹಾ, ಆ ಥರ ನೋಡಿದ್ರೆ ಹೆಂಗಸರಿಗೆ ಬಾಳೋದಕ್ಕೆ ತುಂಬ ಸೇಫು ಫಾರಿನ್ ಕಂಟ್ರೀಸೇ. ನಮ್ಮೂರಲ್ಲೆಲ್ಲ ಯಾರು ಹೆಂಗಸರು ನೋಡ್ದಿರೋ ಥರ ಆಡ್ತಾರೆ. ಹಾ, ಅದನ್ನ ನೀವು ಹೇಳ್ತಿದ್ದೀರಾ ನೋಡಿ. ರಾಜೇಶ್ ನಿಮ್ಮ ಬಗ್ಗೆ ತುಂಬಾನೇ ಹೇಳಿದ್ದಾರೆ. ವಾಟ್ ಡಿಡ್ ಹಿ ಸೇ? ಏನಿಲ್ಲ. ಕಮ್ ಆನ್, ಟೆಲ್ ಮೀ. ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡೋದಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿಗೆ ನಾನು ಬಿಟ್ಟಿರೋದು, ರಾಜೇಶ್. ಇಲ್ಲ, ಲಂಡನಲ್ಲಿ ಲಂಡನ್ ಕ್ವೀನ್ ಬಿಟ್ಟರೆ ಬೇರೆ ಎಲ್ಲ ಹುಡುಗಿರ ಜೊತೆನೂ ನೀವು ಡೇಟಿಂಗ್ ಮಾಡಿದ್ದೀರಾ ಅಂತ ಹೇಳ್ತಿದ್ರು. ಅದು ನಮ್ಮೂರಲ್ಲಿ ತಿಕ್ಕಲ್ತನಕ್ಕೆ ಮದ್ದಿಲ್ಲ ಅಂತ ಹೇಳ್ತಾರಲ್ಲ, ದ್ಯಾಟ್ಸ್ ಹಿಮ್, ರಾಜೇಶ್. ಕಮ್. ಅಮ್ಮ, ಊಟ ಮಾಡಿದ್ಯಾ? ನಾನು ತಿಂತೀನಿ. ನಿಮ್ ತಿಂದಾಗಿದ್ರೆ ಹೋಗಿ ಮಲ್ಕೊಳ್ಳಿ. ದೀಪು, ಇಲ್ಲಿ ಬಾ. ಚಿಂಟು, ಏನಮ್ಮ? ಏನಾಯ್ತಮ್ಮ? Is everything okay? ಎವ್ರಿಥಿಂಗ್ ವಿಲ್ ಬಿ ಫೈನ್. ಎವ್ರಿಥಿಂಗ್ ವಿಲ್ ಬಿ ಓಕೆ. ಎವ್ರಿಥಿಂಗ್ ವಿಲ್ ಬಿ ಓಕೆ. ಹೋಗಿ ಮಲ್ಕೋ, ಹೋಗಿ ಹೋಗಿ. Hasina, I'll do the dishes. You go home. It's late. It's okay, ma'am. I'll put it in dishwasher. Hasina, come here. Did he hit you again? Ask him to come and see tomorrow. ಆದರೂ ನಿಮಗೆ ನಿಜವಾಗ್ಲೂ ಬೋರ್ ಆಗಲಿಲ್ವಾ? ಏನಕ್ಕೆ? ಡೇಟಿಂಗ್ ಗರ್ಲ್ಸ್. ಓ, ಅದು ಸರಿ. ನನಗೆ ಗೊತ್ತಾಗದೇ ಇರೋದು ಮದುವೆ ಆದಮೇಲೆ ಹೇಗೆ ಒಬ್ಬರ ಜೊತೆ ಇಷ್ಟೊಂದು ವರ್ಷ ಇರ್ತಾರೆ ಅಂತ. ಲುಕ್ ಅರೌಂಡ್ ದ ಸಿಟಿ. ಜಗತ್ತಲ್ಲೆಲ್ಲ ತುಂಬ ಸುಂದರವಾಗಿರುವಂಥ ಹುಡುಗಿರಿದಾರಲ್ಲ, ಎಲ್ಲ ಬಣ್ಣದಲ್ಲೂ, ಶೇಪಲ್ಲೂ, ಸೈಜಲ್ಲೂ. ಸೊ ಹೌ ಕ್ಯಾನ್ ಒನ್ ಪಾಸಿಬ್ಲಿ ಬಿ ಬೋರ್ಡ್? ಹಾಗಾದ್ರೆ ಜೀವನ ಪೂರ್ತಿಗೆ ಡೇಟಿಂಗ್ ಮಾಡ್ಕೊಂಡೇ ಇರೋದು ಅನ್ಕೊಂಡಿದ್ದೀರಾ? ಹೇಯ್, ನೋ ನೋ ನೋ, ಅದೇನೂ ಇಲ್ಲ. ಇಟ್ಸ್ ಲೈಕ್, ಹೇಗೆ ಹೇಳಿ, ಅದು ರಾತ್ರಿ ಮುಗಿದ ಮೇಲೆ ಮತ್ತೆ ನೋಡಬೇಕು ಅಂತ ಅನಿಸೋ ಹೆಣ್ಣನ್ನು ನಾ ಇದುವರೆಗೂ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ಸೊ ಲೆಟ್ಸ್ ಸೇ ಐ ಆಮ್ ವೇಟಿಂಗ್ ಫಾರ್ ಮೈ ಡ್ರೀಮ್ ಗರ್ಲ್. ಹಾಗಾದ್ರೆ ಆದಷ್ಟು ಬೇಗ ನಾನು ನಿಮ್ಮನ್ನ ನಿಮ್ಮ ಡ್ರೀಮ್ ಗರ್ಲ್ ಜೊತೆ ನೋಡಬೇಕು ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ನಾನು ಹೊರಡ್ತೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮೀಟ್ ಮಾಡೋಣ. ಗುಡ್ ನೈಟ್. ನೋ ನೋ ನೋ, ಐ ವಾಕ್ ಯು ಹೋಮ್. Hello? Hello, Rajesh. No, I was in the elevator. Well, I think she had a good time. Details ನೀನು ಅವ್ರ ಹತ್ರನೇ ಕೇಳು. Hold on a second. ಹಾಂ, ಹೆಲೋ. ಅದೇನು ಸ್ಟೇಜು, ಸೆಟ್ಟು? ಆ ರೀತಿ ಸ್ಟೇಜಲ್ಲಿ ಅಷ್ಟು ದೊಡ್ಡ ಸೆಟ್ಟು ಅಷ್ಟು ಬೇಗ ಚೇಂಜ್ ಮಾಡ್ತಿದ್ರು ನೋಡಿ. ತುಂಬ ಚೆನ್ನಾಗಿತ್ತು. ಹಾಂ, ಎಸ್, ನನ್ನ ಮನೆಗೆ ಬಂದಾಯ್ತು. ಹಾಂ, ಸರಿ ಸರಿ. ಹಾಂ, ಸರಿ ಸರಿ. All right then. Have a good night.
ಗುಡ್ ನೈಟ್ ಆ್ಯಂಡ್ ಥ್ಯಾಂಕ್ಸ್ ಎ ಲಾಟ್. ನನಗೆ ಗೊತ್ತು ನಿಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗಿದೆ Hey, ಅಂತ. no, it was fun. I had a good time. Okay, let me get going. Yeah, bye. ಬಾಯ್. Stacy, hey. Well, not tonight. I'm a bit tired. Yeah. Okay. ಹಾಂ ಕುಲಕರ್ಣಿಯವರೇ, ಇವತ್ತು ನಿಮ್ಮ ತಾಯಿ ಟೆಸ್ಟ್ ರಿಪೋರ್ಟ್ ಬಂದಿದೆ. ಅನ್ಫಾರ್ಚುನೇಟ್ಲಿ ಥಿಂಗ್ಸ್ ಆರ್ ನಾಟ್ ಲುಕಿಂಗ್ ದಟ್ ಗ್ರೇಟ್. ನಿಮ್ಮ ವೈಫು ಮೆಡಿಕಲ್ ಫೀಲ್ಡಲ್ಲೇ ಇದ್ದಾರಲ್ವಾ? ಹೌದು. ಶಿ ಮೈಟ್ ಅಂಡರ್ಸ್ಟ್ಯಾಂಡ್ ದಿಸ್ ಬೆಟರ್. ನಿಮೋನಿಯಾ ಟ್ರಿಗರ್ ಆಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಇಲ್ಲ. ಆಲ್ಮೋಸ್ಟ್ ಮುಖ್ಯವಾದ ಅಂಗಕ್ಕೆಲ್ಲ ಎಫೆಕ್ಟ್ ಆಗಿದೆ, ಎಸ್ಪೆಷಲಿ ಅವರ ಕಿಡ್ನಿ. ರಿಕವರಿಂಗ್ ಚಾನ್ಸಸ್ ನಿಶ್ಚಯವಾಗಿ ಹೇಳೋಕ್ಕಾಗಲ್ಲ. ದಿನ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ನೋಡೋಣ, ಬೇಡ್ಕೊಳ್ಳೋಣ ಸರಿ ಹೋಗಲಿ ಅಂತ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. I know what's happening in your house. She didn't tell me, but I know. Listen, if I find out that you have hit her again, I'll call the police. Do you understand? My best friend is a lawyer. I'll make sure that you're put in the jail for next 5 years. Do you understand that clearly? Huh? You can go now. What do you think the mouse is gonna do now? The mouse is gonna tell to the big mummy mum. It's gonna try and find the big mummy mum and give the little kid to the mummy. Yeah. There might be something kind. He might do something kind. That's nice of him, isn't it? Yeah. Because she was in a box, wasn't she? She was put in a box. Yeah. ಬ್ರೌನಲ್ಲಿ ನನ್ನ ಹತ್ರ 2-3 ಬಟ್ಟೆ ಇದೆ. ಆದ್ರೆ ಅಕ್ಕ, ಅವತ್ತು ನೀವು ಅಸೋಸಿಯೇಷನ್ ಪ್ರೋಗ್ರಾಮ್ಗೆ ಒಂದು ಬಟ್ಟೆ ಹಾಕೊಂಡಿದ್ರಲ್ಲ, ಯಾವ್ದೋ ಆ ಬಾರ್ಡರ್ ಹೌದು. ಚೆನ್ನಾಗಿತ್ತಾ? ಹಾ, ತುಂಬಾ ಚೆನ್ನಾಗಿತ್ತು. ನಿನ್ನ ಹತ್ರ ಬೇರೆ ಯಾವ ಕಲರ್ ಇದೆ? ಬೇರೆ ಅಂದ್ರೆ ಅಮ್ಮ, ನಾನು ಮಾತಾಡೋದು ಕೇಳಿಸುತ್ತೇನಮ್ಮ? ಅಮ್ಮ, ಸ್ವಲ್ಪ ಕಣ್ಬಿಡಮ್ಮ. ಜಮ್ಮಿ ಬಂದಿದ್ದಾನೆ ನೋಡು. ಜಮ್ಮಿ, ನೀನು ಕರೆದು ನೋಡು. 2 ದಿನ ಆಯಿತು, ರೆಸ್ಪಾಂಡೇ ಮಾಡಿಲ್ಲ. ಅದೆಲ್ಲ ಮಾತ್ರೆ ಎಫೆಕ್ಟು. ತುಂಬಾ ಸ್ಟ್ರಾಂಗ್ ಆಗಿರೋ ಮಾತ್ರೆ ಕೊಟ್ಟಿರ್ತಾರಲ್ಲ, ಅದಕ್ಕೆ ಹೀಗಾಗ್ತಿದೆ. ಮೈಯೆಲ್ಲ ನೀರು ಹಿಡ್ದಾಗಿದೆಯಲ್ಲ. ಅದು ರೀನಲ್ ಪ್ರಾಬ್ಲಮ್ ಇಂದ ಹೀಗಾಗಿದೆ ರೀ. ಹಾರ್ಟ್ ವೀಕ್ ಆಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿದೆ. ಆಮೇಲೆ ಈ ಊತ ಎಲ್ಲ ವಾಟರ್ ರಿಟೆನ್ಷನ್ ಇಂದ ಆಗಿದೆ ಅನ್ಸುತ್ತೆ. ಅಮ್ಮ, Sorry. Hello, Gauri. Sipin. In your program? Okay. No, I just thought I'll call up and check out. Yeah.
ನನಗಿರೋಂಥ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಯಾ ಹಾಂ, ಇವಾಗ ಗೊತ್ತಾಯ್ತಲ್ಲ ನಾನೊಬ್ಬ ರೆಸ್ಪಾನ್ಸಿಬಲ್ ಯಂಗ್ ಮ್ಯಾನ್ ಅಂತ. ಲಂಚ್ಗೆ ಏನು ಮಾಡ್ತಾ ಇದ್ದೀರಾ? ಹಾಂ, ಹೇ, ಐ ನೋ ದಿಸ್ ವೆರಿ ಗುಡ್ ಕನ್ನಡ ರೆಸ್ಟೋರೆಂಟ್. ಅವ್ರದ್ದು ಫಿಶ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಮ್ಮೂರಲ್ಲೂ ಆ ಥರ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅವ್ರದ್ದು. ಓಕೆ, ದೆನ್ ಐ ವಿಲ್ ಕಮ್ ಆ್ಯಂಡ್ ಪಿಕ್ ಯು ಅಪ್. ಓಕೆ, ಆಲ್ ರೈಟ್, ಯಾ. Mr. Joy, your mother has been on the ventilator for quite some time now. Dr. Ram, maybe you could explain to both of them their options. Dr. Chief, if you may, let me talk in our language. Sure, please, go ahead. ಅಮ್ಮನ್ನ ವೆಂಟಿಲೇಟರ್ಗೆ ಹಾಕಿ ಇವತ್ತಿಗೆ 9 ದಿವಸ ಆಯಿತು. ನಾವು ಏನಾದರೂ ತೀರ್ಮಾನ ತಗೋಬೇಕು. ಒಬ್ಬ ಪೇಷಂಟ್ನ ವೆಂಟಿಲೇಟರ್ಲಿ ಇಡೋಕ್ಕೂ ಒಂದು ಲಿಮಿಟ್ ಇದೆ. ನಮ್ಮ ಮುಂದೆ ಇರೋ ಆಪ್ಷನ್ ಟ್ರೇಕ್ಯೂಸ್ಟಮಿ ಮಾಡೋದು. ಅದೇನೆಂದರೆ ಪೇಷಂಟ್ನ ಕತ್ನಲ್ಲಿ ಒಂದು ಚಿಕ್ಕ ಹೋಲ್ ಮಾಡಿ ಅದ್ರ ಮೂಲಕ ಒಂದು ಟ್ಯೂಬ್ ಹಾಕಿ ಆರ್ಟಿಫಿಷಿಯಲ್ ಬ್ರೀತ್ ಮಾಡೋದಕ್ಕೆ ಒಂದು ಮೆಕ್ಯಾನಿಸಮ್. ಕತ್ತಲ್ಲಿ ಹೋಲ್ ಹಾಕೋದು ಅಂದರೆ ನಿಜ ಹೇಳಬೇಕಂದ್ರೆ ಇಟ್ಸ್ ನಾಟ್ ಎ ಕಾಂಪ್ಲಿಕೇಟೆಡ್ ಆಪ್ರೇಷನ್, ನಾಟ್ ಅಟ್ ಆಲ್. ಆದರೆ ಅಮ್ಮನ ಇವಾಗಿನ ಹೆಲ್ತ್ ಕಂಡೀಷನ್ ನೋಡಿದ್ರೆ ಎಲ್ಲ ಪ್ರೊಸೀಜರ್ಸು ಕಾಂಪ್ಲಿಕೇಟೆಡ್ಡೇ. ಆಮೇಲೆ ನಮ್ಮ ಮುಂದೆ ಇರೋ ಎಲ್ಲ ಆಪ್ಷನ್ನು ಟ್ರೈ ಮಾಡೋದು ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ. ವಾಟ್ ಆರ್ ದ ಅದರ್ ಆಪ್ಷನ್ಸ್? ಇನ್ನೊಂದು ಆಪ್ಷನ್ನು ಅಮ್ಮನ ವೆಂಟಿಲೇಟ್ರಿಂದ ರಿಮೂವ್ ಮಾಡೋದು ಅಷ್ಟೇ. ವೆಂಟಿಲೇಟರ್ ತೆಗೆದುಬಿಟ್ರೆ ಅಮ್ಮನ ಉಸಿರಾಟ ಲಂಗ್ಸ್ ಮಿರಾಕಲ್ ಆಗಿ ಸರಿ ಹೋಗೋದು, ನಾರ್ಮಲ್ ಬ್ರೀತಿಂಗ್ ಮತ್ತೆ ಸಿಗೋವಂಥ ಕೇಸಸ್ ನೋಡಿದ್ದೀವಿ. ಆದರೆ ಅಮ್ಮ ಅವರ ಈಗಿನ ಹಾರ್ಟ್ ಕಂಡೀಷನ್ನು, ಕಿಡ್ನಿ ಫಂಕ್ಷನ್ ಎಲ್ಲ ನೋಡಿದ್ರೆ ಐ ಆಮ್ ಸಾರಿ, ಯಾವುದೂ ನಿಶ್ಚಿತವಾಗಿ ಹೇಳೋಕ್ಕಾಗಲ್ಲ. ಟ್ರೆಕಾಟಮಿ ಮಾಡಿದ್ರು ಯಾವ ಮಟ್ಟಕ್ಕೆ ಸರಿ ಹೋಗುತ್ತೆ ಅಂತ, ಅದು ಇಂಥ ಸಿಚುವೇಷನ್ನಲ್ಲಿ ನನಗೆ ಗೊತ್ತಿಲ್ಲ. ಇನ್ನೂ ಅವ್ರನ್ನ ಹಾಗೆ ಆಚೆನೇ ಇಟ್ಟಿರಬೇಕಾ? You see, in her current condition, as her sons, I'm afraid you're going to have to make the decision for her. I know that's not easy, but time really isn't on our side. So if there's anything we can do to help, advice or anything like that, then we're here for you, okay? Thank you, Doctor. Thank you, sir. ಶ್ರುತಿ, ಯು ನೋ ವಾಟ್? ನಾನು ರಾಮ್ನ ಸ್ಟುಡಿಯೋ ಅಪಾರ್ಟ್ಮೆಂಟ್ ಕಂಡು ಹಿಡಿದೆ. ಕಂಗ್ರ್ಯಾಚುಲೇಷನ್ಸ್, ವಾವ್, ಗ್ರೇಟ್ CID ವರ್ಕ್. CID ಕೆಲಸ ಅಂತ ಏನೂ ಇಲ್ಲ, ಆದರೆ ಚಿಕ್ಕ ಕ್ಯೂರಿಯಾಸಿಟಿ ಅಷ್ಟೇ. ಯು ನೋ ವಾಟ್ ದ ಬೆಸ್ಟ್ ಪಾರ್ಟ್ ಇಸ್? ರಾಮ್ನ ಫಾಲೋ ಮಾಡಿ ಮಾಡಿ ನಾನು ಸಿಟಿನ ಎಷ್ಟು ನೋಡಿಬಿಟ್ಟೆ. ಅದರಿಂದ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ನನ್ನಿಂದ ಎಲ್ಲ ಸಾಧ್ಯ ಇದೆ ಅನ್ನೋ ಒಂದು ಬಿಲೀಫ್. ದಟ್ಸ್ ರಿಯಲಿ ಗುಡ್. ನೀನು ಹೇಳಿದ್ದು ಸರಿ ಇದೆ ಶ್ರುತಿ. ಮನೇಲಿ ಕೂತ್ಕೊಂಡು ಓವರ್ ಆಗಿ ಥಿಂಕ್ ಮಾಡಿ ಮಾಡಿ ನನ್ನ ಮನಸ್ಸೇ ಕೆಟ್ಟೋಗಿತ್ತು. ಯು ನೋ, ಐ ರಿಯಲಿ ಡೋಂಟ್ ಕೇರ್ ರಾಮ್ ಸೀಕ್ರೆಟ್ ಏನೇ ಇದ್ರು. ನನಗದನ್ನು ಫೇಸ್ ಮಾಡೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಐ ಫೀಲ್ ಎಂಪವರ್ಡ್. ಜಿಮ್ಮಿ, ಅಮ್ಮನ ವಿಷಯದಲ್ಲಿ ತೀರ್ಮಾನ ತಗೋಬೇಕಲ್ವಾ? 24 ಗಂಟೆನಲ್ಲಿ ತೀರ್ಮಾನ ತಗೊಳ್ಳಿ ಅಂತ ಡಾಕ್ಟರ್ ಸ್ಟೀವ್ ಹೇಳಿದ್ದಾರೆ. ಸರಿಪ್ಪ, ಎಷ್ಟು ದಿನ ಅಂತ ಇದೇ ರೀತಿ ನಾವು ಇಟ್ಕೊಂಡಿರೋದು? ಟ್ರೆಕಾಟಮಿ ಮಾಡಬೇಕು ಅಂತ ಡಾಕ್ಟ್ರೇ ನಂಬಿಕೆಯಿಂದ ಹೇಳ್ತಾ ಇಲ್ಲ. ಆ ಜೀವಕ್ಕೆ ಇಷ್ಟೆಲ್ಲ ಕಷ್ಟ ಕೊಡಬೇಕಾ? ನಿನ್ನ ಅಭಿಪ್ರಾಯ ಹೇಳು. ಅಣ್ಣ, ಇದ್ರ ಬಗ್ಗೆ ನಾನೇನಣ್ಣ ಹೇಳಿ? ಶಾಲು ಅಕ್ಕ ಹತ್ರ ಕೇಳಿ. ಯಾರ ಹತ್ರ ಕೇಳಿದ್ರು ನಾವೇ ತಾನೇ ನಿರ್ಧಾರ ಮಾಡಬೇಕು. Hello, Stacy. Yeah. I am coming in 2 minutes. I'm just outside the work. Okay? See you there. Bye. ಅಣ್ಣ, ಕೆಲಸದಲ್ಲಿ ತುಂಬ ಇಶ್ಯೂ ಇದೆ, ಅರ್ಜೆಂಟಾಗಿ ಹೋಗಲೇಬೇಕು ನಾನು. ಮತ್ತೆ ಅಮ್ಮನ ವಿಷಯ? ಅಣ್ಣ, ಅದಕ್ಕೆ ಡಿಸಿಷನ್ನ ನೀವೇ ತಗೊಳ್ಳಿ.
ಹೇ ಲುಕಿಂಗ್ ನೈಸ್. ಸೊ ಆರ್ ವಿ ರೆಡಿ? ಯಾ, ಒಳ್ಳೇದಾಯ್ತು ನೀವು ಐಪ್ಯಾಡ್ ತೊಗೊಂಬಂದಿದ್ದು. ನನ್ನ ಕಾಲೇಜ್ ಪಿಕ್ಚರ್ ಸ್ವಲ್ಪ ನೆಟ್ಟಲ್ಲಿದೆ. ಈ ಲಂಡನಲ್ಲಿ ಸಿಗದೆ ಇರೋದು ಬೆಂಗಳೂರಲ್ಲಿ ಸಿಗುತ್ತಾ ಅಂತ ನೋಡ್ಬೋದಲ್ವಾ? ನಿಜ ಹೇಳ, ಇಲ್ಲಿನ ಹುಡುಗಿರ್ಗಿಂತ ನಮ್ಮ ಕಾಲೇಜಲ್ಲಿ ಒಳ್ಳೊಳ್ಳೆ ಹುಡುಗಿರಿದ್ದಾರೆ. ಆದರೆ ಕಾಲು ಹೊಟ್ಟೆ ತೋರಿಸ್ಕೊಂಡು ನಡೀದೇ ಇರೋ ಹುಡುಗಿರು ಮಾತ್ರ ಸಿಗ್ತಾರೆ. ಒಂದು ವೇಳೆ ಅದರಲ್ಲೂ ನಿಮ್ಗೆ ಯಾರೂ ಇಷ್ಟ ಆಗಲಿಲ್ಲ ಅಂದರೆ ಎಷ್ಟು ಕನ್ನಡ ಮ್ಯಾಟ್ರಿಮೋನಿ ಸೈಟ್ಸ್ ಇದೆ, ಅದರಲ್ಲಿ ಒಂದು ಹುಡುಗಿನ ಕಂಡು ಹಿಡಿದ್ಮೇಲೆ ಬೇರೆ ಕೆಲಸ. ಓಕೆ. ಜೆಮ್ಮಿ ಏನು ಹೇಳ್ದ? ಜಮ್ಮಿ ಏನಂತ ಹೇಳಿ? ನೀವೇ ಯೋಚಿಸಿ ಒಂದು ನಿರ್ಧಾರ ಮಾಡ್ಕೊಳ್ಳಿ. ಏನಾದರೂ ನನಗೆ ಪರವಾಗಿಲ್ಲ ಅಂತ. ಇಲ್ಲ ಅಂದರೂ ಯಾವತ್ತಾದರೂ ಅಮ್ಮನ ಬಗ್ಗೆ ಯೋಚಿಸಿದಾನ? ಜೀವನದಲ್ಲಿ ಎಲ್ಲ ನಿರ್ಧಾರನೂ ಅಮ್ಮ ನಿನ್ನ ಹತ್ರ ಕೇಳೇನೆ ನಾನು ತಗೊಂಡಿರೋದು. ಏನಮ್ಮ ಇದು? ಈ ನಿರ್ಧಾರ ಮಾತ್ರ ನನ್ನ ಹತ್ರ ಬಿಟ್ಬಿಟ್ಟಲ್ಲಮ್ಮ, ಯಾಕೆ ಹೀಗೆ? ಇನ್ನು ಅಮ್ಮನಿಗೆ ಕಷ್ಟ ಕೊಡೋ ಸರಿ ಇರಲ್ಲ. ಜೀವನ ಪೂರ್ತಿ ಬರೀ ಕಷ್ಟನೇ ಅನುಭವಿಸಿದಾಳೆ. ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನೆಮ್ಮದಿಯಾಗಿ ಹೋಗಲಿ. ನೀನು ಡಾಕ್ಟರ್ ಹತ್ರ ವೆಂಟಿಲೇಟರ್ ರಿಮೂವ್ ಮಾಡೋಕ್ಕೆ ಹೇಳು. ಇನ್ನು ನಾನು ಇಲ್ಲಿರೋಕ್ಕಾಗಲ್ಲ, ನೀನೇ ಎಲ್ಲ ನಿಂತ್ಕೊಂಡು ನೋಡ್ಕೊ. ನಾನು ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ. ಹೋಗಿ ಸ್ನಾನ ಮಾಡಬೇಕು. ಹಲೋ ಹಲೋ, ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತಲ್ಲ. ಏನ್ ಹೇಳೋದು, ನಮ್ಮ ಫಿಶ್ ಕರಿ ಜ್ಞಾಪಕ ಇವಾಗಲೇ ಬಂದಿದ್ದು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮ ಫ್ರೆಂಡ್ ಒಬ್ರು ಇದಾರಲ್ವಾ, ಏನ್ ಹೆಸರು? ರಾಜೇಶ್. ಹೌದೌದು, ರಾಜೇಶ್. ಹೀಸ್ ಇನ್ ಡಬ್ಲಿನ್. ಓ ಬೈ ದಿಸ್ ಇಸ್ ರಾಜೇಶ್ ವೈಫ್ ಗೌರಿ. ಹೌದಾ, ನಮಸ್ಕಾರ. ರಾಜೇಶ್ ಅವರು ನಮ್ಮ ರೆಗ್ಯುಲರ್ ಕಸ್ಟಮರು. ಮದುವೆಗೆ ಊರಿಗೋಗ್ತೀನಿ ಅಂತ ಹೇಳಿದ್ರು. ಕುಡಿಯಕ್ಕೆ ಏನ್ ಬೇಕು ನಿಮ್ಗೆ? ನನಗೊಂದು ಬಿಯರ್. ನಿಮ್ಗೇನ್ ಬೇಕು? ನನಗೊಂದು ಲೈಮ್ ಜ್ಯೂಸ್ ಸಾಕು. ತರ್ತೀನಿ. ತುಂಬಾ ಜನ ಫ್ರೆಂಡ್ಸ್ನ ಫೋಟೋಸ್ ಇದೆ ಆಲ್ಬಮ್ ಅಲ್ಲಿ. ತುಂಬಾ ಜನ ಅನ್ಮ್ಯಾರಿಡೇನೆ. ಯಾರು ನಿಮ್ಗೆ ಇಷ್ಟ ಅಂತ ತೋರಿಸಿದ್ರೆ ಸಾಕು, ಬೇರೆ ಎಲ್ಲ ನಾನು ನೋಡ್ಕೊಳ್ತೀನಿ. ಚೂಸ್ ದ ಒನ್ ಯು ಲೈಕ್. ಈ ವಿಷಯನ ನಾನು ನೋಡ್ಕೊಳ್ತೀನಿ, ಏನು ಆರ್ಡರ್ ಮಾಡಬೇಕು ಅಂತ. ಸರಿ. ಏನು ಇಷ್ಟ ಆದ್ರಾ?
ಇಲ್ಲ. ಎಸ್. ಇವಳು ಈ ಮಿಡ್ಲಲ್ಲಿರಲ್ಲ. ಸಿ ಶಂಕರ, ಸರಿ ಹೋಯ್ತು. ನೀನು ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ? ಅಲ್ಲಿ ಕಸ್ಟಮರ್ ಬಂದ್ಯಾರೆ, ಬಂದು ಆರ್ಡರ್ ತಗೊಳಪ್ಪ. ಹಾಂ. Can I take your order, please, sir? Well, give us a second. Yeah. ಫಿಶ್ ಕರಿನ ಟ್ರೈ ಮಾಡೋಣ. ಓಕೆ. ಚಪಾತಿ. ಯಾ ಓಕೆ. ಅಮ್ಮನ ಅಣ್ಣ, ಅಮ್ಮ ಬಂದಿದ್ದಾಳೆ. ಶ್ರೀಧರ್ಮ ಅವನ ಜೊತೆಲಿದ್ದಾನೆ. ಅವಳಿಗೆ ನನ್ನ ಈ ವೇಷ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಯಾವಾಗಲೂ ಹಾಗೆ, ನಾನು ವೇಷ ಹಾಕಿದ್ರೆ ಮಾತ್ರ ಇಷ್ಟ ಆಗ್ತೀನಿ ಅವಳಿಗೆ. ನಾನು ಹೋಗ್ತೀನಿ, ನಾನು ಸೈಕಲ್ ತಗೊಂಡು ವೇಷ ಹಾಕ್ಕೊಳ್ಳೋಕ್ಕೆ ಬಾಲಣ್ಣನ ಮನೆಗೆ ಹೋಗ್ತೀನಿ. ಎಷ್ಟೊಂದು ದಿನದಿಂದ ನೋಡಬೇಕು ಅಂತ ಆಸೆ ಇತ್ತು. ಈಗ ಹೋಗ್ತೀನಿ, ಹೋಗಿ ತಯಾರಾಗ್ತೀನಿ. ಅವಳಂತೂ ಒಂಚೂರು ಚೇಂಜ್ ಆಗಿಲ್ಲ. ಬೇಗ ಹೋಗ್ಬೇಕು. ಸೈಕಲ್ ಇಲ್ಲೇ ನಿಲ್ಸಿದ್ನಲ್ಲ. Excuse me, ma'am. Did you notice a man walking here? An Indian? I saw no one walking nowhere.
I know he lives in one of these apartments, but I don't know which one. I don't know. I don't know. ಆಮೇಲೆ ಆ ಫೋಟೋಲ್ ನೋಡಿದ ಒಂದು ಹುಡುಗಿ ಇಷ್ಟ ಅಂತ ಹೇಳ್ತಿದ್ರಿ ಅಲ್ವಾ? ಯಾವ ಹುಡುಗಿ ಅಂತ ಹೇಳಿ. ವೆಲ್, ಅದು ಸುಮ್ಮನೆ ಹೇಗೆ ಹೇಳಕ್ಕಾಗತ್ತಾ? ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಅಲ್ವಾ? ಎನಿವೇಸ್, ಯು ಹ್ಯಾವ್ ಅ ಗುಡ್ ಟೈಮ್. ಅಂದ್ರೆ ಯಾವಾಗ ಹೇಳ್ತೀರಾ? ಲೆಟ್ಸ್ ಸಿ. Hey, thanks for coming. ಇದೊಳ್ಳೆ ಚೆನ್ನಾಗಿದೆಯಲ್ಲ. ಥ್ಯಾಂಕ್ಸ್ ನಾನಲ್ವಾ ಹೇಳಬೇಕು. ಥ್ಯಾಂಕ್ಸ್ ಫಾರ್ ದ ಲಂಚ್. ಸರಿ. Who's there? Coming. ನೀನು ಅದು ನಾನಿಲ್ಲಿ ಪಕ್ಕದಲ್ಲಿ. Okay, I'm gonna go take a shower. Are you not coming? Huh? I think I should. Are you an Indian? Yeah, Kannadiga actually. Are you okay? Yeah, I'm okay. You know, ಎಷ್ಟೋ ಸಮಯ ನಮ್ಮ ಹತ್ರ ನಡೀತಿರೋ ಎಷ್ಟೋ ವಿಷಯಗಳು ನಾವು ಗಮನಿಸೇ ಇರಲ್ಲ. ಅಷ್ಟು ಈಸಿನೂ ಅಲ್ಲ ಲೈಫಲ್ಲಿ ಡಿಸಿಷನ್ಸ್ ತಗೊಳ್ಳೋದು. I don't know what you're talking about. But I think you're right.
mom called from the hospital. ವಾಟ್ ಈ ಸೆಡ್? ಅದು ಅಜ್ಜಿ ಬದುಕಿದ್ದಾರೆ. ಓ ದೇವ್ರೆ, ಕಥಕ್ಕಳಿ ಕಥಕ್ಕಳಿ ಏನದು? ಕಥಕ್ಕಳಿ ಕಥಕಳಿನ? thank you